ಸ್ನೇಹಿತರೆ, ಈ ರೀತಿ ಬ್ಲ್ಯಾಂಕ್ ಆಗಿರೋ ವಾಲನ್ನು ಚೆನ್ನಾಗಿ ಮಾಡಬೇಕಾ ಅಥವಾ ಗಲೀಜಾಗಿರೋ ವಾಲನ್ನು ಇನ್ಸ್ಟೆಂಟಾಗಿ ರೆಡಿ ಮಾಡಬೇಕಾ? ತಗೊಂಬನ್ನಿ, ಸನ್ಶೈನ್ ಇಂಟೀರಿಯರಲ್ಲಿ ಅಮೇಝಿಂಗ್ ಆಗಿರುವಂಥ ಒಂದು ಪ್ರಾಡಕ್ಟ್ ಬಂದಿದೆ ನೋಡಿ. ಇದೇ ಪ್ರಾಡಕ್ಟು, ತೆಗಿರಿ ಸರ್ ಇದ್ರದ್ದು. ಹಚ್ಚಿ ಸರ್, ಹಚ್ಚಿ. ನೋಡಿ ವೀಕ್ಷಕರೇ, ಇನ್ಸ್ಟೆಂಟಾಗಿ ಒಂದೇ ನಿಮಿಷದಲ್ಲಿ ನಿಮ್ಮ ವಾಲ್. ಸ್ನೇಹಿತರೆ, ಇವತ್ತು ಸನ್ಶೈನ್ ಇಂಟೀರಿಯರಲ್ಲಿ ಹೊಸ ದಾಖಲೆ ಬರೀತಾ ಇದ್ದೀವಿ, ರೆಕಾರ್ಡ್ ಮಾಡ್ತಾ ಇದ್ದೀವಿ. 1 ನಿಮಿಷದಲ್ಲಿ ನಾನು ನಿಮಗೆ 5 TV ಯೂನಿಟನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನೀವೇ ಮಾಡ್ಕೋಬೋದು ನಿಮ್ಮ ಮನೇಲಿ ಅಫೋರ್ಡೆಬಲ್ ಆಗಿ, ಯಾವ ಕಾರ್ಪೆಂಟ್ರು ಬೇಕಾಗಿಲ್ಲ. ದಿಸ್ ಇಸ್ ನಂಬರ್ 1. ಮಧ್ಯದಲ್ಲಿ ನಿಮಗೆ UV ಮಾರ್ಬಲ್ ಶೀಟು, ಪಕ್ಕದಲ್ಲಿ ರಾಫ್ಟರ್ಸು. ತೆಗಿರಿ. ನೀವು ಇಷ್ಟೊತ್ತು ನೋಡಿದ್ದು ವೇಸ್ಟ್ ಮಟೀರಿಯಲ್. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು WPC ಸಾಲಿಡ್ ರಾಫ್ಟರ್ಸು. ಇದು ನೋಡಿ, ಇದು ಸಾಲಿಡ್ ರಾಫ್ಟರ್ಸು ಸನ್ಶೈನ್ ಇಂಟೀರಿಯಲ್ ಸಿಗುತ್ತೆ. ಇದನ್ನ ಟ್ರೈ ಮಾಡೋಣ. ಇವಾಗ ಹ್ಯಾಮರ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಡೆಂಟ್ ಆಯಿತು, ಬಟ್ ಬ್ರೋಕ್ ಆಗಿಲ್ಲ. ಇದ್ರ ಮೇಲೂ ಮಾಡೋಣ. ಡೆಂಟ್ ಆಗುತ್ತೆ. ಈ ಥರ ಒಡೆದೋಗಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ರಲ್ವಾ, ಕೇವಲ 2 ನಿಮಿಷದಲ್ಲಿ ನಾನು ನಿಮಗೆ ರೆಕಾರ್ಡ್ ಬ್ರೇಕಿಂಗ್ 5 TV ಯೂನಿಟನ್ನು ಇವತ್ತು ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ಅಮೇಝಿಂಗ್ ಆಗಿದೆ ವೀಕ್ಷಕರೇ. ಆ್ಯಂಡ್ ಇದನ್ನು ನೀವು ಕೂಡ ಮಾಡ್ಕೋಬೋದು. ಹಾಗಾದರೆ ಈ ಮಟೀರಿಯಲ್ಲು ಇಷ್ಟು ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ವೀಕ್ಷಕರೇ, ಇದು ನಿಮಗೆ ಅವೈಲೇಬಲ್ ಇರುವಂಥದ್ದು ಸನ್ಶೈನ್ ಇಂಟೀರಿಯರಲ್ಲಿ. ಆ್ಯಂಡ್ ಇಲ್ಲಿ ಏನೇನು ಪ್ರಾಡಕ್ಟ್ ಇದೆ, ಯಾವ ವೆರೈಟಿ ಇದೆ, ಎಷ್ಟು ಕಾಂಬಿನೇಷನ್ ಸಿಗ್ಬೋದು ಎಲ್ಲ ತಿಳಿಸ್ಕೊಡೋದಕ್ಕೆ ಅನಿಲ್ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಸರ್ನ ಭೇಟಿ ಆಗೋಣ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಬನ್ನಿ ನನ್ನ ಜೊತೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನಮಸ್ಕಾರ ವೀಕ್ಷಕರೇ. ಸರ್ ಒಂದು ರೆಕಾರ್ಡ್ ಮಾಡಿಬಿಟ್ವಿ ಸರ್ ನೀವು. ಹೌದು ಸರ್. 2 ನಿಮಿಷದಲ್ಲಿ ಹೌದು ಆಲ್ಮೋಸ್ಟ್ 5 TV ಯೂನಿಟ್ ಅನ್ನು ರೆಡಿ ಮಾಡಿದೀವಿ. 2 ನಿಮಿಷದ ಕಮ್ಮಿನೇ ಅಂತ ಹೇಳ್ಬೋದು. ಇದು ಹೆಂಗ್ ಸಾಧ್ಯ? ಇದನ್ನ ನಾವು ನಮ್ಮ ಮನೇಲಿ ನಿಜವಾಗ್ಲೂ ಮಾಡ್ಕೊಳಕ್ ಆಗುತ್ತೆ ಸರ್? ಖಂಡಿತ ಮಾಡ್ಕೊಳ್ಬೋದು ಸರ್. ಹೆಂಗೆ ಈಗ ಏನಕ್ಕಂತಾರೆ, ಒಂದು TV ಯೂನಿಟ್ ಆಗಿರ್ಬೋದು, ಒಂದು ಇಂಟೀರಿಯರ್ ಅಂತ ಬಂದಾಗ ಯಾರೋ ಬೇರೆ ಮನೇಲಿ ನೋಡಿರ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ಕೊಳ್ಳಿ, ಲೋ ಬಜೆಟ್ ಫ್ಯಾಮಿಲಿ ಅನ್ಕೊಳ್ಳಿ, ಬೇರೆ ಮನೆಗೆ ನೋಡಿರ್ತಾರೆ, ನಮ್ಮ ಮನೇಲಿ ಅದನ್ನ ಮಾಡಿಸ್ಬೇಕಾದ್ರೆ ಎಷ್ಟು ಬಜೆಟ್ ಆಗುತ್ತೋ, ತುಂಬ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಇರ್ತಾರೆ ಸರ್. ಆಕ್ಚುಲಿ ಇಷ್ಟು ಬಜೆಟ್ ಆಗುತ್ತೆ? ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಸರ್ ಸ್ಟಾರ್ಟಿಂಗ್ ಅಂತ ಬಂದಾಗಲೇ 20,000 to 25,000 ಬರುತ್ತೆ ನಿಮಗೆ ಸ್ಟಾರ್ಟಿಂಗ್. ನೀವು ಏನು TV ಯೂನಿಟ್ ಬೇಸಿಕ್ ಮಾಡಿಸ್ತೀರ ಅಂತ ಹೇಳಿದ್ರೆ, ಸೊ ಅದಕ್ಕೂ ಬಂದು ನಿಮಗೆ ಈ ಗ್ಲಾಸಿನೆಸ್ ಏನು ಬರುತ್ತೆ ಅಲ್ವಾ, ಸೊ ಈ ಮೆಟೀರಿಯಲ್ ಈ ಗ್ಲಾಸಿನೆಸ್ ಬರಲ್ಲ ಸರ್. ಅದ್ರಲ್ಲಿ ನಾರ್ಮಲ್ ಪ್ಲೇವುಡ್ ಹಾಕೊಂತೀರಾ, ರಾಫ್ಟರ್ ತಗೊಂಡೋಗಿ ಸಪ್ರೇಟ್ ಕೆಲಸ ಮಾಡ್ಕೊಬೇಕಾಗುತ್ತೆ. ನೀವು ಓವರ್ ಆಲ್ ಕಾನ್ಸೆಪ್ಟ್ ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಡಾಗ ನಿಮಗೆ ಲೇಬರು ಬೇಕಾದ್ರೆ ನಮ್ಮ ಕಡೆ ಸರ್ವಿಸ್ ಕೊಡ್ತೀವಿ. ಸೊ ಲೋಕಲ್ ಇದ್ದಾಗ ಮಾತ್ರ ಇಲ್ಲ. ನಿಮ್ಮ ಕಡೆ ಲೇಬರ್ ಇದ್ದಾಗ ನೀವು ಮೆಟೀರಿಯಲ್ ತೊಗೊಂಡು ಕೊಟ್ಟಿದ್ದೀರ ಅಂದರೆ ಜಸ್ಟ್ ಈಗ ನಾಳೆ ಯಾವುದೋ ಫಂಕ್ಷನ್ ಎಮರ್ಜೆನ್ಸಿ ಅನ್ಕೊಳ್ಳಿ, ಈಗ ನಾವೇನು ಮಾಡ್ತೀವಿ, ನಮ್ಮ ಇದರಲ್ಲಿ ಕಲ್ಚರಲ್ಲಿ ಸಡನ್ ಯಾವುದೊಂದು ಫಂಕ್ಷನ್ ನಮ್ಗೆ ಫಿಕ್ಸ್ ಆಗಿಬಿಡುತ್ತೆ, ಒಂದು TV ಯೂನಿಟ್ ಮಾಡಬೇಕು, ಕಾರ್ಪೆಂಟ್ನ ಹುಡ್ಕೊಂಡು ಹೋಗ್ತೀವಿ, ಮೆಟಲ್ ಪರ್ಚೇಸ್ ಮಾಡಬೇಕು, ಕಾರ್ಪೆಂಟ್ನ ಹುಡ್ಬೇಕು, ತುಂಬ ರಗಳೆ ಆಗುತ್ತೆ ಸರ್. ಈ ಕಾನ್ಸೆಪ್ಟಲ್ಲಿ ತಗೊಂಡಾಗ ಬೆಳಗ್ಗೆ ತಗೊಂಡೋಗಿ 1 ಅವರಲ್ಲಿ ನಿಮ್ಮ TV ಯೂನಿಟ್ ರೆಡಿ ಆಗ್ಬಿಡುತ್ತೆ. TV ಯೂನಿಟ್ ಅಂತಾನೆ ಅಲ್ಲ, ನೀವು ಯಾವುದೊಂದು ವಾಲ್ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು, ಸೊ 1 ಡೇಲಿ ಫಾಸ್ಟೆಸ್ಟ್ ಸೊಲ್ಯೂಷನ್ ನಾವು ಕಂಡಿದ್ದೀವಿ ಸರ್. ಇದನ್ನ ಆಕ್ಚುಲಿ ಒಂದು ನಾವು ಉದಾಹರಣೆ ಕೊಟ್ಟಿರೋ TV ಯೂನಿಟ್ ಅಂತ. TV ಯೂನಿಟೇ ಅಲ್ಲ, ನಿಮ್ಮ ಹೈಲೈಟೆಡ್ ವಾಲ್ ರೆಡಿ ಮಾಡ್ಕೋಬಹುದು, ಬೆಡ್ ಬ್ಯಾಕ್ ಸೈಡ್ ರೆಡಿ ಮಾಡ್ಕೋಬಹುದು, ದೇವ್ರ ಮನೆ ರೆಡಿ ಮಾಡ್ಕೋಬಹುದು.
ಇಟ್ಸ್ ಅಪ್ ಟು ಯುವರ್ ಇಮ್ಯಾಜಿನೇಷನ್. ನೀವು ಏನಾದ್ರೂ ಸರ್ ಇಂಟೀರಿಯರ್ ಪರ್ಪಸ್ ಅಲ್ಲಿ ಫ್ಲೋರಿಂಗ್ ಒಂದನ್ನ ಬಿಟ್ಟು ಸರ್ ವಾಶ್ರೂಮ್ ಬಿಟ್ಟು ಕಿಚನ್ ಡ್ಯಾಡೋ ಏರಿಯಾ ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಎಲ್ಲಿ ಬೇಕಾದ್ರೆ ಹಾಕೋಬಹುದು. ಕಂಪ್ಲೀಟ್ ಮೆಟೀರಿಯಲ್ ವಾಟರ್ ಪ್ರೂಫ್ ಇದೆ, ನೀರ್ ಹಾಕಿ ವಾಶ್ ಮಾಡ್ಕೊಬಹುದು. ಓಕೆ ಓಕೆ. ಗಮ್ಮಿಂಗ್ ಸ್ಟ್ರಾಂಗ್ ಬರುತ್ತೆ. ಮೆಟೀರಿಯಲ್ ಯಾವ ತರ ನೀವು ಡಿಪೆಂಡ್ಸ್ ಆನ್ ನಿಮ್ ಮೇಲೆ ಹೋಗುತ್ತೆ. ಈಗ ನೀವು ಮೆಟೀರಿಯಲ್ ಹಾಕಿ ಅದ್ರ ಬಡಗದ್ ಬಿಟ್ಟಿರ್ತೀರಾ ಅಂದ್ರೆ ನಿಮ್ ಲೈಫ್ ಲಾಂಗ್ ಮೆಟೀರಿಯಲ್ ಏನೂ ಆಗಲ್ಲ. ಮಿನಿಮಮ್ 4 to 5 years ಮೆಟೀರಿಯಲ್ ಏನೂ ಆಗಲ್ಲ ಸರ್. ಡಿಪೆಂಡ್ಸ್ ಆನ್ ಯೂಸೇಜ್ ಮೇಲೆ ನಿಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ. ಸೊ ವೀಕ್ಷಕರೇ, ಇದೇ ಆ ಮಟೀರಿಯಲ್. ಇದನ್ನ UV ಮಾರ್ಬಲ್ ಶೀಟ್, ಬಟ್ ಇದು ಫ್ಲೆಕ್ಸಿಬಲ್, ತುಂಬಾನೇ ಫ್ಲೆಕ್ಸಿಬಲ್ ಇರುತ್ತೆ. ಅಂಡ್ ಇನ್ನೊಂದು ಮೇನು ಅಂತಂದ್ರೆ ಸರ್, ಉಲ್ಟಾ ಮಾಡಿ ಸರ್, ಹಿಂಗ್ ತೋರಿಸ್ಬಿಡೋಣ. ಇದು ಸೆಲ್ಫ್ ಅಡೇಸಿವ್. ಓಕೆ, ಸ್ವಲ್ಪ ತೆಗೆದುಬಿಟ್ಟು ತೋರಿಸ್ಬಿಡಿ ಸರ್ ನಮ್ಗೆ ಹಂಗೇನೆ. ಸರ್ ಇದು ಇನ್ಸ್ಟಾಲೇಷನ್ಗೂ ನಿಮ್ಗೆ ಟೈಮ್ ತಗೊಳ್ಳೋದು ಸರ್. ಈಗ ಸಪೋಸ್ ವಾಲ್ ಪೇಪರ್ ಹಾಕ್ತೀರಾ, ಪ್ಯಾನಲಿಂಗ್ ಮಾಡ್ತೀರಾ ಅನ್ಕೊಂಡ್ರೆ ನೀವು ವಾಲ್ ಪೇಪರ್ಗೆಲ್ಲ ಬಂದು ಗಮ್ಮಿಂಗ್ ಸೆಪರೇಟ್ ಆಗಿ ಹಾಕ್ಬೇಕಾಗುತ್ತೆ. ಈ ತರ ಕೈಗೆ ಇದ್ರಲ್ಲೇ ಗಮ್ಮಿಂಗ್ ಇರುತ್ತೆ ಸರ್. ಬಿಡಿ ಸರ್, ನೋಡಿ ವೀಕ್ಷಕರೇ, ಇದ್ರಲ್ಲೇ ಗಮ್ ಇರುತ್ತೆ. ಓಕೆ, ಸೊ ನಾನು ನಿಮ್ಗೆ ಆಲ್ರೆಡಿ ಪೇಸ್ಟ್ ಮಾಡಬಹುದು ಈಸಿಯಾಗಿ. ಈಸಿಯಾಗಿ ಪೇಸ್ಟ್ ಮಾಡ್ಕೋಬಹುದು. ಖಂಡಿತ ಸರ್, ಹೌದು. ಇದು ಸೊ ಇನ್ಸ್ಟಂಟ್ ಅಲ್ವಾ ಸರ್? ಇದು ಇನ್ಸ್ಟಂಟ್ ಸೊಲ್ಯೂಷನ್. ಓಕೆ, ಹಿಂಗೆ ತಿರ್ಸಿ ಸರ್, ಹಿಂಗೆ ತೋರಿಸ್ಬಿಡೋಣ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಸರ್, ಉದ್ದ ವೀಕ್ಷಕರಿಗೆ ತೋರಿಸಿ, ಆ ಮೂಲೆಯಿಂದ ಈ ಮೂಲೆವರೆಗೆ ಉದ್ದ ಎಷ್ಟು ಬರುತ್ತೆ ಸರ್? ಸರ್ ಇದು ಉದ್ದ ಬಂದು 10 ಅಡಿ ಬರುತ್ತೆ ಸರ್. 10 ಅಡಿ ಉದ್ದ ಬರುತ್ತೆ, 4 ಅಡಿ ಅಗಲ ಬರುತ್ತೆ. ಅಗಲ ತೋರಿಸ್ಬಿಡ, ಅಗಲ ಬಂದು 4 ಅಡಿ ಬರುತ್ತೆ ಸರ್. 10x4. ಸೊ ಒಂದು ಟಿವಿ ಯೂನಿಟ್ಗೆ ಇದು ಜಾಸ್ತಿನೇ ಆಯ್ತಲ್ಲ? ಸಾಕು ಸರ್. ಈಗ ಟಿವಿ ಯೂನಿಟ್ ಎಕ್ಸಾಂಪಲ್ ತಗೊಳ್ಳಿಲ್ಲ, ಒಂದು 10x10 ವಾಲ್ ಮಾಡ್ಕೊಂತೀರ ಅಂದ್ರೆ 3 ಶೀಟ್ ಸಾಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ 3000 rupees ಅಲ್ಲಿ ಒಂದು 10x10 ವಾಲ್ ಕಂಪ್ಲೀಟ್ ಆಗ್ಬಿಡುತ್ತೆ. ಹೋಲ್ ವಾಲ್ಗೆ ಹೇಳ್ತಾರೆ, ಫುಲ್ ವಾಲ್ಗೆ. ಇಲ್ಲ ನೀವೇನಾದ್ರೂ ಟಿವಿ ಯೂನಿಟ್ ಜಸ್ಟ್ ಒಂದು ಸ್ಮಾಲ್ ಯೂನಿಟ್ ಮಾಡೋಣ ಅಂತಂದ್ರೆ ಇದನ್ನ ನೀವು ಹಿಂಗ್ ಹಾಕೊಂಡ್ಬಿಟ್ಟು ಅಕ್ಕಪಕ್ಕದಲ್ಲಿ ಈ ರೀತಿ ಹಾಕೊಬಹುದು ಸರ್. ರಾಪ್ಟರ್ಸ್ ಅನ್ನ ಯಾವ್ದಾರು ಇದರು ಹಾಕೊಳ್ಳಿ ತುಂಬಿಸಿ ಇಟ್ಟಿದ್ದಾರೆ. ಇಲ್ಲಿ ಡಿಪೆಂಡ್ಸ್ ಆನ್ ಯುವರ್ ಬಜೆಟ್. ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ಇಲ್ಲಿರುವಂತಹ ಯಾವುದೇ ರ್ಯಾಪ್ಟರ್ ತೋರಿಸಿ ನಮ್ಮ ವೀಕ್ಷಕರಿಗೆ, ಅಲ್ಲಿರೋ ಯಾವುದೇ ರ್ಯಾಪ್ಟರ್ ಹಾಕೊಳ್ಳಿ. ಅಂಡ್ ಒಂದು ಕಾನ್ಸೆಪ್ಟ್ ಇಲ್ಲೇ ಮಾಡಿದ್ದಾರೆ ನೋಡಿ, ಇದು ಆಫೀಸ್ ಕಾನ್ಸೆಪ್ಟ್ ಅಲ್ವಾ ಸರ್? ಆಫೀಸ್ ಕಾನ್ಸೆಪ್ಟ್. ಆ ಕಡೆ ಈ ಕಡೆ ರ್ಯಾಪ್ಟರ್ಸ್ ಮಧ್ಯದಲ್ಲಿ ಟೆಂಪರರಿ ಆಫೀಸ್ ಇರೋದು ಮಾಡ್ಕೊಂತಾ ಇರ್ತಾರೆ 6 months 7 months ಗೆ. ಸೊ ಆ ತರ ಕಾನ್ಸೆಪ್ಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸರ್ ಹತ್ರನೇ ಕೇಳ್ತೀನಿ ಸರ್, ಇವಾಗ ಬೆಲೆ ಅಂತ ಬಂದಾಗ ಎಲ್ಲದಕ್ಕೂ 999 ಇದು 1000 rupees ಅಥವಾ ಡಿಪೆಂಡ್ಸ್ ಆನ್ ರೇಟ್ ಚೇಂಜ್ ಆಗುತ್ತೆ ಸರ್. ನಿಮಗೆ ಸ್ಟಾರ್ಟಿಂಗ್ 950 ಇಂದನೂ ಸಿಗುತ್ತೆ. 950 ಇಂದ ಪ್ಲೈನ್ ಕಲರ್ಸ್ ಬರುತ್ತೆ. ಈಗ ಕೆಲವರು ಪ್ಲೈನ್ ವೈಟ್ ಕಲರ್ ನ ಕೇಳ್ತಾರೆ, ನಮಗೆ ಡಿಸೈನ್ಸ್ ಎಲ್ಲ ಏನು ಬೇಡ, ಜಸ್ಟ್ ಪೇಂಟ್ ತರ ಇರಲಿ ಅಂತ ಕೇಳ್ತಾರೆ. ಸೊ ಪ್ಲೈನ್ ಕಲರ್ ಬಂದು 950 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಪ್ ಟು ಡಿಸೈನ್ ಮೇಲೆ. ಇದ್ರಲ್ಲಿ ಬಂದ್ರೆ ನಾರ್ಮಲ್ ಶೇಡ್, ಗೋಲ್ಡನ್ ಶೇಡ್ ಬರುತ್ತೆ ಸರ್. ಈ ಡಿಸೈನ್ಸ್ ಅಲ್ಲಿ ಏನು ಗೋಲ್ಡನ್ ಶೇಡ್ಸ್ ಇದೆ ಅಲ್ವಾ, ಈ ಗೋಲ್ಡನ್ ಶೇಡ್ಸ್ ಬಂದು ನಿಮಗೆ 1200 rupees ವರೆಗೂ ಬರುತ್ತೆ. 1200 rupees ವರೆಗೂ ಬರುತ್ತೆ. ನಾರ್ಮಲಿ ಯಾವುದೇ ತಗೊಂಡ್ರೆ ವಿತೌಟ್ ಗೋಲ್ಡನ್ ಲೈನ್ಸ್ ತಗೊಂಡ್ರೆ 999 ಅಲ್ಲಿ ಸಿಗುತ್ತೆ ಸರ್. 999 ಸಿಗುತ್ತೆ ಸರ್. ಆಮೇಲೆ ಈ ತರ HD ಬೇಕು, HD ಡಿಸೈನ್ ಒಂದು 999 ತೋರಿಸ್ಬಿಡೋಣ ಸರ್ ನಮ್ಮ ವೀಕ್ಷಕರಿಗೆ. ತೆಗಿರಿ ಸರ್, ಒಂದು ಸೂಪರ್ ಆಗಿರೋ HD ತೋರಿಸ್ಬಿಡ್ತೀವಿ. ಸೊ ಗ್ರೀನ್ ಯಾರು ಇಷ್ಟಪಡ್ತೀರಾ ಅಂಥವ್ರಿಗೋಸ್ಕರ ಗ್ರೀನ್. ವಾವ್ ಸರ್, ಗ್ರೀನ್ ಇದೆ, ಫ್ಲೂಟೆಡ್ ಪ್ಯಾನಲ್ಸ್ ಇದೆ, ನಿಮಗೆ ಲೀಫ್ ಪ್ಯಾಟರ್ನ್ಸ್ ಇದೆ. ಇದು ನೋಡಬಹುದು ಸರ್, ನೀವು ಬ್ಲೂ ಮಾರ್ಬಲ್ ಅಂತಾನೆ ಹೇಳ್ಬೋದು. ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಸರ್. ಯಾವ್ದು ಹೇಳಿ? ಇದು ನೋಡಿ ಸರ್, ಕೊಡಿ ಸರ್ ಇಲ್ಲಿ ಅದನ್ನು ಒಂಚೂರು ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಲೈಟ್ ಆಗಿ ಓಪನ್ ಮಾಡಿ. ಓಕೆ, ತೋರಿಸಿ ಸರ್, ಇದು ಓಪನ್ ಮಾಡಿ ಸರ್. ಇದು ನೀವು ತಗೊಳ್ಳಿ ಸರ್, ಆ ಕಡೆ ತಗೊಳ್ಳಿ ಸರ್. ನೋಡಿ ವೀಕ್ಷಕರೇ, ಇಷ್ಟು ತೋರಿಸಿದ್ರೆ ಸಾಕ್ಬಿಡಿ. ನೀವು ಈ ಕಲೆಕ್ಷನ್ಸ್ ಎಲ್ಲ ಮಾರ್ಬಲ್ ಅಲ್ಲಿ ಹುಡುಕ್ಬೇಕು ಸರ್. ನಾನು ನಿಮಗೆ 999 ಡಿಸೈನ್ಸ್ ನ ಕೊಡ್ತೀನಿ. ಜಸ್ಟ್ 999 ಗೆ ಸರ್. ವೆರಿ ನೈಸ್. ಔಟ್ ಸೈಡ್ ಮಾರ್ಕೆಟ್ ಇಂದ ಕಡಿಮೆ ಜಾಸ್ತಿನೂ ಸಿಗ್ಬೋದು ಸರ್. ನಮ್ಮ ಹತ್ರ ಕ್ವಾಲಿಟಿ ಪ್ರಾಡಕ್ಟ್ ನಾವು ಸೇಲ್ ಮಾಡ್ತೀವಿ. ಕ್ವಾಲಿಟಿ ಪ್ರಾಡಕ್ಟ್ ಟ್ರಸ್ಟ್ ಮೆಟೀರಿಯಲ್ಸ್ ಸರ್. 999 ಕೊಡ್ತಾ ಇದ್ದೀನಿ ಸರ್. ಇದನ್ನೇ ಕೇಳೋಣ ಅನ್ಕೊಂಡೆ, ಯಾರಾದ್ರೂ ಇದನ್ನ ಇನ್ನ ಕಮ್ಮಿ ಕೊಡ್ತಾ ಇದಾರೆ ಅಂದ್ರೆ ಏನು ಹೇಳಿ? ಮಾರ್ಕೆಟ್ ಅಲ್ಲಿ ಸಿಗ್ಬೋದು ಸರ್, ಬಟ್ ನಾವು ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮಗೆ ಲೋಕಲ್ ಅಲ್ಲಿ ಯಾರು ಇಷ್ಟು ಕಲೆಕ್ಷನ್ ಸಿಗಲ್ಲ ಸರ್. ನನ್ನ ಹತ್ರ 30+ ಡಿಸೈನ್ಸ್ ಅವೈಲೇಬಲ್ ಇದೆ. 30+ ಡಿಸೈನ್ಸ್ ಅವೈಲೇಬಲ್ ಇದೆ. ನೀವು ಲೋಕಲ್ ಮಾರ್ಕೆಟ್ ಎಲ್ಲೇ ಹೋದ್ರು ಇಷ್ಟು ಡಿಸೈನ್ಸ್ ನಿಮ್ಗೆ ಸಿಗಲ್ಲ. ಸೂಪರ್. ಪ್ಲಸ್ ಸ್ಟಾಕ್ ನಂತರ ರೆಡಿ ಸ್ಟಾಕ್ ಇದೆ ಸರ್. ನಮ್ದು ಆಫೀಸ್ ಮಾತ್ರ ಇದೆ, ಗೋಡನ್ ಬೇರೆ ಕಡೆ ಇದೆ. ಗೋಡನ್ ಅಲ್ಲಿ ರೆಡಿ ಸ್ಟಾಕ್ ಇದೆ. ಇಮಿಡಿಯೇಟ್ ನಿಮಗೆ ಡಿಸ್ಪ್ಯಾಚ್ ಮಾಡ್ಕೊಡ್ತೀನಿ. ಎಷ್ಟು ಬೇಕಾದ್ರೆ ಡಿಸ್ಪ್ಯಾಚ್ ಮಾಡ್ಕೊಡ್ತೀನಿ. ವೀಕ್ಷಕರೇ, ಮಿನಿಮಮ್ 5 ಪೀಸ್ ಇಂದ ನಿಮಗೆ 500 ಪೀಸ್ ವರೆಗೂ ಕೂಡ ಅವೈಲೇಬಲ್ ಇರುತ್ತೆ. ಕರೆಕ್ಟಾ ಸರ್? ಇದು ನೋಡಿ ಸರ್, ಇದು ನಮ್ಮ ಬ್ಲೂ ಅಂತ ಹೇಳ್ಬೋದು. ಈ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಯೂನಿಕ್ ಅಲ್ವಾ ಸರ್ ಇವೆಲ್ಲ? ಕಲರ್ಸ್ ಸರ್ ಇವೆಲ್ಲ. ವಾವ್. ಸೊ ನೋಡಿ, ಹಿಂದೆ ತಗೊಂಬಿಡಿ ಸರ್, ಈ ರೀತಿ. ಓಕೆ, ಸೊ ವೀಕ್ಷಕರೇ ನೋಡಿ, ಹಿಂಗಿದೆ ಇದು. ದೀಸ್ ಆಲ್ ಆರ್ ವೆರಿ ಯೂನಿಕ್ ಸರ್. ಇದು ತುಂಬಾ ಚೆನ್ನಾಗಿದೆ. ಹಿಂಗೆ ಇಟ್ಕೊಳ್ಳಿ ಸರ್. ಇದು ನೋಡಿ ವೀಕ್ಷಕರೇ, ವಾವ್. ಬಟ್ ನಿಮ್ಗೆ ಹಾಕಿದ್ಮೇಲೆ ಎಂತೂ ಸರ್, ಯಾರೋ ಬಂದು ನೋಡಿದ್ರಿಗೆ ಇವ್ರು 1000 ರೂಪಾಯಿ ಹಾಕಿದಾರಪ್ಪ ಅನ್ಸೋದೇ ಇಲ್ಲ. ಅನ್ಸೋದೇ ಇಲ್ಲ. ಯಾರೋ ತುಂಬಾ ಖರ್ಚು ಮಾಡಿ ಹಾಕಿದ್ದಾರೆ, 4-5 ಸಾವಿರ ಕೊಟ್ಟಿಲ್ಲ, 10,000 ಕೊಟ್ಟಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಟಚ್ ಮಾಡಿ ಫೀಲ್ ಮಾಡೋರ್ಗು ಮೆಟೀರಿಯಲ್ ಇದೆ ಅಂತ ಗೊತ್ತಾಗೋದಿಲ್ಲ. ಏನಂತಾನೆ ಗೊತ್ತಾಗಲ್ಲ ಸರ್. ವಾಟರ್ ಪ್ರೂಫ್ ಸರ್ ಇದು? ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ ಸರ್. ನೀರೆಲ್ಲ ತೆಗೆದು ಏನು ತೊಂದರೆ, ನೀರಾಗಿ ವಾಶ್ ಮಾಡ್ಕೊಬಹುದು. ಈಸಿ ಮೇಂಟೆನೆನ್ಸ್. ಸರಿ, ಒಂದು ಕೆಲಸ ಮಾಡೋಣ, ನಾವು ಇಲ್ಲೇ ನಿಂತ್ಕೊಂಡು ಮಾತಾಡಿದ್ ಸಾಕು. ವೆರೈಟೀಸ್ ತುಂಬಿಸಿ ಇಟ್ಬಿಡಿದೀರಾ. ಇದ್ರ ಜೊತೆಲಿ ರ್ಯಾಪ್ಟರ್ ಕೊಡ್ಬೇಕಲ್ಲ 699, ಯಾಕಂದ್ರೆ ಫುಲ್ ಟಿವಿ ಯೂನಿಟ್ ವಾಲ ಮಾಡ್ಕೋಬೇಕಲ್ವ ನೀವು. ಸೊ ಅದು ಕೂಡ ನಿಮ್ಗೆ ಸಿಗುತ್ತೆ. ರ್ಯಾಪ್ಟರ್ ನಾವು 6
699 ಅಂತ ಸ್ಟಾರ್ಟಿಂಗ್ ಹೇಳಿದ್ವಿ. ಇನ್ನು ಕಮ್ಮಿ ಇದೆಯಾ ಸರ್? ಇನ್ನೂ ಕಡಿಮೆ ಇದೆ ಸರ್. ಸರ್ ರಾಫ್ಟರ್ಸ್ ಬಂದು ನಿಮಗೆ ಅಪ್ ಟು 450 ಸ್ಟಾರ್ಟಿಂಗ್ ಇದೆ ಸರ್. 450 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಅದೇನಾಗುತ್ತೆ ರಾಫ್ಟರ್ಸ್ ನಿಮ್ಗೆ ಹಾಲೋ ರಾಫ್ಟರ್ಸ್ ಬರುತ್ತೆ, ಸಾಲಿಡ್ ಬರಲ್ಲ. ನಿಮ್ಗೆ ಹಾಲೋ ಅಂದಾಗ ಆಗ್ಲೇ ನಾವು ಒಂದು ಲಾಸ್ಟ್ ವೀಡಿಯೋಸ್ ಅಲ್ಲಿ ತೋರಿಸಿದ್ವಿ, ಹೊಡೆದ್ರೆ ಆಗಿರ್ಬೋದು, ಜೋರಾಗಿ ಪ್ರೆಸ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಅದನ್ನ ಪ್ರಿಫರಬಲ್ ಸೀಲಿಂಗ್ ಅಲ್ಲಿ ಹಾಕೊಬಹುದು. ನೀವು ವಾಲಿಗಂತ ಹೋಗ್ತೀರ ಅಂತ ಹೇಳಿದ್ರೆ ಒಂದು ಪ್ರಿಫರೆನ್ಸ್ ಚಾರ್ಕೋಲ್ ನ ಹಾಕೊಬೇಕು, ಇಲ್ಲ ಅಂದ್ರೆ ಸಾಲಿಡ್ ಪ್ಯಾನಲ್ಸ್ ನ ಹಾಕೊಬೇಕು. ನಮ್ಮ ಹತ್ರ ಸಾಲಿಡ್ ಪ್ಯಾನಲ್ಸ್ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ಹೊಸದಾಗಿ ಬಂದಿರೋ ಆಪ್ಷನ್ಸ್ ಸರ್. ನಮ್ಮ ಹತ್ರ ಬಂದು ಸರ್ ಲೋ ಬಜೆಟ್ ಇಂದ ಹೈಯರ್ ಎಂಡ್ ವರೆಗೂ ಸಿಗುತ್ತೆ ನಿಮ್ಗೆ. ಈಗ ನೀವು ಟಿವಿ ಯೂನಿಟ್ 2,500 ನಮ್ಮ ಹತ್ರ ಸ್ಟಾರ್ಟ್ ಮಾಡ್ಕೊಬಹುದು. ನೀವು 2 ಲಕ್ಷ ಬೇಕಾದ್ರೂ ಅಂತ ಮೆಟಲ್ ನಾವು ಕೊಡ್ತೀವಿ. ಅಲ್ಲಿ ತನಕನೂ ಹೋಗುತ್ತೆ, ಅಲ್ಲಿವರೆಗೂ ಇದೆ ಅವೈಲೇಬಲ್. 2,500ದಿಂದ 2.5 ಲಕ್ಷದ ಟಿವಿ ಯೂನಿಟ್ ಕೂಡ ಮಾಡ್ಕೋಬೇಕಂದ್ರೆ ಸನ್ಶೈನ್ ಇಂಟೀರಿಯರ್ ಸಾಧ್ಯ. ಹೇಗ್ ಸಾಧ್ಯ? ಎಲ್ಲ ಇಲ್ಲಿ ತುಂಬಿಕೊಂಡಿದೆ ಮಟೀರಿಯಲ್. ಬನ್ನಿ ತೋರಿಸ್ತೀವಿ, ಒಂದೊಂದು ನೋಡ್ಕೊಂಬೋಣ ಸರ್. ಬನ್ನಿ ವೀಕ್ಷಕರೇ. ಸರ್ ಮೊದಲೇದಾಗಿ ಇವತ್ತಿನ ಮೇನ್ ಐಟಮ್ಸ್ ಮಾರ್ಬಲ್ ಶೀಟ್ ಅಲ್ಲಿ ವೆರೈಟೀಸ್ ಸರ್. ಓಕೆ, ವೆರೈಟೀಸ್ ನೋಡ್ಬೋದು ಸರ್ ನೀವು. ಎಲ್ಲ ಸ್ಟ್ಯಾಂಡರ್ಡ್ ಸೈಜ್ ನಿಮಗೆ 4 ಫೀಟ್ ಬೈ 10 ಫೀಟ್ ಬರುತ್ತೆ ಸರ್. 4x10 ಬರುತ್ತೆ. ಥಿಕ್ನೆಸ್ 2.8 mm ಬರುತ್ತೆ ಎಲ್ಲ ಶೀಟ್ಸ್ ನಿಮಗೆ. ಎಷ್ಟು mm ಸರ್? 2.8 mm ಥಿಕ್ನೆಸ್ ಬರುತ್ತೆ ಸರ್. ಸೊ ಒಳ್ಳೆ ಗಟ್ಟಿ ಬರುತ್ತೆ. ಓಕೆ ಓಕೆ. ನಿಮಗೆ ಫೀಲ್ ಬಂದು ಫಾರ್ಮ್ ತರ ಇರುತ್ತೆ. ಈಗ ಯಾರಾದ್ರೂ ಡೌಟ್ಸ್ ಇರುತ್ತೆ ಸರ್, ವಾಲಿಗೆಲ್ಲ ಹಾಕಿರ್ತಾರೆ, ಯಾರಾದ್ರೂ ಚಿಕ್ಕ ಮಕ್ಳಿದ್ರು ಮನೇಲಿ ಇದ್ದು ಅಂತ ಹೇಳಿದ್ರೆ ವಾಲ್ಪೇಪರ್ ಬೇರೆ ಮೆಟಲ್ ಹಾಕಿದಾಗ ತಲೆಗೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಹಾಕ್ತಾರೆ ನಮಗೆ ಸೇಫ್ಟಿ ಪರ್ಪಸ್ ಅಂತ ಹೇಳ್ಬೋದು ಸರ್. ನಾವು 3 mm ನಾವು ಫಾರ್ಮ್ ನ ವಾಲ್ಗೆ ಹಾಕಿದಾಗ ನಾವು ಗೋಡೆ ಮೇಲೆ ಬಿದ್ದು ತಲೆಗೆ ಏಟ್ ಆಗಿರ್ಬೋದು, ಬೇರೆ ಏನೋ ನಮಗೆ ಎಫೆಕ್ಟ್ ಆಗಲ್ಲ ಸರ್. ತೊಂದರೆ ಇಲ್ಲ ಇದರಿಂದ. ನಮಗೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ಬೋದು ಸರ್. ಕಂಪ್ಲೀಟ್ ನಿಮಗೆ 2.5 to 3 mm ವರೆಗೂ ಬರುತ್ತೆ ಸರ್. ಸ್ಮೂತ್ ಇರುತ್ತಲ್ವಾ ಸರ್ ಇದು? ಸೊ ನೋಡಿ ವೀಕ್ಷಕರೇ, ಸೊ ಏನೇನು ಕಲರ್ಸ್ ಇದೆ ಹೇಳ್ತಾ ಬನ್ನಿ. ಸರ್ ಕಲರ್ಸ್ ಅಂತೂ ತುಂಬಾ ಇದೆ ಸರ್. ನಮ್ಮಲ್ಲಿ ಇದು ಒಂದು ಲೀಫ್ ಪ್ಯಾಟರ್ನ್ ನೋಡಬಹುದು. ಲೀಫ್ ಪ್ಯಾಟರ್ನ್ ಇದು ಕಂಪ್ಲೀಟ್ ಲೀಫ್ ಪ್ಯಾಟರ್ನ್ ಬರುತ್ತೆ. ಲೀಫ್ ವಿತ್ ಗೋಲ್ಡನ್ ಪ್ಯಾಟರ್ನ್ ಇದೆ. ಇದೊಂದು ಮಾರ್ಬಲ್ ಫಿನಿಶಿಂಗ್ ಇದೆ, ವೈಟ್ ವಿತ್ ಗೋಲ್ಡನ್ ಮಾರ್ಬಲ್ ಫಿನಿಶ್. ಇದು ಓಷನ್ ಬ್ಲೂ ಕಲರ್ ಬರುತ್ತೆ ಸರ್. ಇದು ಬ್ಲೂ ವಿತ್ ಪಿಂಕ್ ಕಲರ್ ಅಲ್ಲಿ ಮ್ಯಾಚಿಂಗ್ ಆಗಿದೆ. ಇದು ಬಂದು ಗೋಲ್ಡನ್ ಲೈನ್ ವಿತ್ ಬ್ಲಾಕ್ ಫ್ಲೂಟೆಡ್ ಪ್ಯಾನಲ್ ಅಂತ ಹೇಳಿ ಸರ್. ಇದು ಫ್ಲೂಟೆಡ್, ಈಗ ನಾರ್ಮಲ್ ಆಗಿ ಫ್ಲೂಟೆಡ್ ಪ್ಯಾನಲ್ ಹಾಕ್ತಾರಲ್ವಾ. ಸೊ ಬಜೆಟ್ ಜಾಸ್ತಿ ಅನ್ನೋರಿಗೆ 4 ಫೀಟ್ ಬೈ 10 ಫೀಟ್ ಕವರ್ ಮಾಡ್ಕೋತೀನಿ ಅಂದ್ರೆ ತ್ರಿಬಲ್ ನಲ್ಲಿ ಹೇಳಿದೆ ಅಲ್ವಾ, ಈ ವಾಲ್ ಡೈರೆಕ್ಟ್ ಆಗಿ ಫ್ಲೂಟೆಡ್ ನ ಕವರ್ ಮಾಡ್ಕೊಬಹುದು ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಇನ್ನೊಂದು ಗ್ರೀನ್ ಕಲರ್, ಸ್ಟೋನ್ ಗ್ರೀನ್ ತರ ಇದೆ. ಎಲ್ಲ ಬಂದು ಮಾರ್ಬಲ್ ಫಿನಿಶಿಂಗ್ ಸರ್ ನಮ್ಮ ಹತ್ರ ಸಿಗೋದು. ಇನ್ನೊಂದು ತುಂಬಾ ಇದ್ರ ಕಲರ್ಸ್ ಇನ್ನು ತುಂಬಾ ಜಾಸ್ತಿ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಏನಾಗಿದೆ ಅಂದ್ರೆ ಕಲರ್ಸ್ ಸಿಕ್ಕಾಪಟ್ಟೆ ಇದೆ ಸರ್. ನಾವು ತುಂಬಾ ಓವರ್ ಕಲರ್ಸ್ ತಗೊಂಡು ಸಹ ನಾವು ಫುಲ್ ವಾಲ್ ಅಪ್ಲೈ ಮಾಡಕ್ಕಾಗಲ್ಲ. 1 or 2 ವಾಲ್ಸ್ ಅಪ್ಲೈ ಮಾಡ್ಕೊಬಹುದು. ನಮ್ಮ ಹತ್ರ ನೀವು ಯಾವುದೇ ವಾಲ್ ತಗೊಳ್ಳಿ ಡೀಸೆಂಟ್ ಕಲರ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ ಮನೆಗೆ ಹಾಕೊಂಡ್ರೆ ನಿಮ್ಗೆ ಬೋರ್ ಆಗಲ್ಲ. ಕಲರ್ಸ್ ಇದು ಡೀಸೆಂಟ್ ಮೈಲ್ಡ್ ಆಗಿ ಕಾಣಿಸುತ್ತೆ ನಿಮಗೆ. ಕರೆಕ್ಟ್ ಸರ್. ಇದು ಅಂದ್ರೆ ಇಡೀ ಎಂಟೈರ್ ಮನೆಗೂ ಇದು ನೋಡಬಹುದು ಸರ್. ಪಿಂಕ್ ವಿತ್ ವೈಟ್ ತುಂಬಾ ಚೆನ್ನಾಗಿ ಮೂವಿಂಗ್ ಕಲರ್ಸ್, ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ನಮ್ಮ ಹತ್ರ ಇದೆ. ಸ್ಪೆಷಲಿ ಕಿಡ್ಸ್ ಇಷ್ಟಪಡ್ತಾರೆ. ಕಿಡ್ಸ್ ಮತ್ತೆ ಬೆಡ್ರೂಮ್ಸ್ ಗೆ ತುಂಬಾ ಚೆನ್ನಾಗಿ ಮೂವಿಂಗ್ ಇದೆ ಸರ್ ನಮ್ಮ ಹತ್ರ. ಚೆನ್ನಾಗಿದೆ ಸರ್. ಇದು ತುಂಬಾ ಚೆನ್ನಾಗಿದೆ. ಹಿಂಗಿದೆ ನೋಡಿ ಇದು. ನೀವು ಇಲ್ಲಿ ಫುಲ್ ನೋಡೋದಕ್ಕೂ ಶೀಟ್ ಚಿಕ್ಕ ಶೀಟ್ ನೋಡೋಕ್ಕೂ ಮನೇಲಿ ಅಪ್ಲೈ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ತೋರಿಸಿ ಸರ್. ಅದು ಒಳ್ಳೆ ಡಾರ್ಕ್ ಬ್ಲಾಕ್ ಬ್ಲಾಕ್ ವಿತ್ ಗೋಲ್ಡ್ ಅಲ್ವಾ ಸರ್? ಇದು ಬ್ಲಾಕ್ ವಿತ್ ಗೋಲ್ಡನ್ ಒಂದು ಸರ್. ಬ್ಲಾಕ್ ವಿತ್ ಗೋಲ್ಡ್ ಇನ್ನೂ 2 ಕಲರ್ ಇದೆ. ಇದೊಂದು ಶೇಡ್ ಆಯ್ತು. ಇನ್ನೊಂದು ನೋಡ್ಬೋದು ಇಲ್ಲಿದೆ ಸರ್. ಇದೊಂಥರ ಗ್ರೇಪ್ ಡಿಸೈನ್ ಸರ್ ಇದು. ಹೌದು, ಇದು ಚೆನ್ನಾಗಿದೆ ಸರ್. ಇದು ಗ್ಯಾಲಕ್ಸಿ ಡಿಸೈನ್. ಗ್ಯಾಲಕ್ಸಿ ಡಿಸೈನ್ ವಿತ್ ಗೋಲ್ಡನ್ ಹೈಲೈಟ್ ಆಗುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಎಲ್ಲ ಟೋಟಲಿ ಗ್ಲಾಸಿ ಫಿನಿಶ್ ಶೀಟ್ಸ್ ಸರ್. ಓಕೆ, ಸೊ ವೀಕ್ಷಕರೇ ಈ ರೀತಿ ನಿಮ್ಗೆ ಇನ್ನೂ ತುಂಬಾನೇ ಆಪ್ಷನ್ಸ್ ಇದೆ ನೋಡಿ. ಇಲ್ಲೊಂದು ವೈಟ್ ಅಲ್ಲಿ ಬೇಕಾ, ಗ್ರೀನ್ ಅಲ್ಲಿ ಬೇಕಾ, ಇದು ರಾಪ್ಟರ್ ಡಿಸೈನ್. ಇದು ಒಳಗಡೆ ಕೂಡ ಇದೆ ಸರ್. ಟಿವಿ ಪ್ರಿಫರಬಲ್ ಕಲರ್ ಅಂತ ಹೇಳಿದ್ರೆ ಈ ವೈಟ್ ಒನ್ ಸರ್. ಇದು ನೋಡಿ ಟಿವಿ ನೆಟ್ಗೆ ಇದು ಗೋಲ್ಡನ್ ವಿತ್ ಲೈಟ್ ಬ್ಲೂ ಕಲರ್ ಅಲ್ಲಿ ಬರುತ್ತೆ ಸರ್. ಟಿವಿ ನೆಟ್ಗೆ ಬೆಸ್ಟ್ ಇದು. ಟಿವಿ ಯೂನಿಟ್ ಮತ್ತೆ ಲಿವಿಂಗ್ ಅಲ್ಲಿ ಹಾಕೊಂಡಾಗ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್. ಇದು ಚೆನ್ನಾಗಿರುತ್ತೆ ಅಂತೀರಾ? ತುಂಬಾ ರಾಯಲ್ ಕಾಣಿಸುತ್ತೆ. ಸಕ್ಕದಾಗಿದೆ ಬಿಡಿ ಸರ್ ಇದು. ಅಂದ್ರೆ ಇದೆಲ್ಲ ಮಾರ್ಬಲ್ ಆನೆಕ್ಸ್ ಫಿನಿಶ್ ಅಲ್ವಾ ಸರ್? ಎಲ್ಲ ಆನೆಕ್ಸ್ ಫಿನಿಶ್ ಸರ್ ಇದು. ನೋಡಿ ವೀಕ್ಷಕರೇ ಈ ರೀತಿ ಬರುತ್ತೆ. ಇನ್ನ ಇದೆ ಸರ್ ಇದ್ರಲ್ಲಿ ಆಪ್ಷನ್ ನಮಗೆ ಒಳಗಡೆ ಇದೆ ಸರ್. ತೋರಿಸ್ತೀನಿ. ಸೊ ನೆಕ್ಸ್ಟ್ ಬರೋದಾದ್ರೆ ರಾಫ್ಟರ್ಸ್ ನೋಡಬಹುದು. ಇದಕ್ಕೆ ಮ್ಯಾಚಿಂಗ್ ರಾಫ್ಟರ್ಸ್ ಇದೆ. ನೀವು ಈ ರಾಫ್ಟರ್ಸ್ ಟಿವಿ ಆಗಿರ್ಬೋದು, ಕಾಟ್ ಬ್ಯಾಕ್ ಸೈಡ್ ಆಗಿರ್ಬೋದು, ಎನಿ ಹೈಲೈಟೆಡ್ ಪ್ಲೇಸಸ್ ಅಲ್ಲಿ ಡೂಪ್ಲೆಕ್ಸ್ ಡಬಲ್ ಹೈಟ್ ಸೀಲಿಂಗ್ ಇರುತ್ತಲ್ವಾ ಸರ್, ಸೀಲಿಂಗ್ ಮತ್ತೆ ವಾಲ್ ಇರುತ್ತಲ್ವಾ, ಆ ಪ್ಲೇಸ್ ಎಲ್ಲ ಇದನ್ನ ಯೂಸ್ ಮಾಡ್ಕೊಬಹುದು ಸರ್. ಸೈಜ್ ಏನು ಬರುತ್ತೆ ಸರ್ ಇದು? ಸರ್ ಇದು ಒಂದು 6 inches by 9.5 feet ಹೈಟ್ ಬರುತ್ತೆ. 9.5 feet ಬರುತ್ತೆ. ಮುಂಚೆ ಎಲ್ಲ ನಿಮಗೆ ಹಾಲೋ ಬರ್ತಿತ್ತು. ಇದು ಪ್ಯೂರ್ಲಿ ನಿಮಗೆ ಸಾಲಿಡ್ ಪ್ಯಾನಲ್ಸ್ ಸರ್. ಸಾಲಿಡ್ ಕಂಪೇರ್ ಮಾಡಿ ತೋರಿಸಿ, ಪೀಸ್ ಕಂಪೇರ್ ಮಾಡಿ ತೋರಿಸಿ. ಸರ್ ನೋಡಬಹುದು ನೀವು. ಇದರಲ್ಲಿ ಮುಂಚೆ ಪ್ರೆಸೆಂಟ್ ಮಾರ್ಕೆಟ್ ಇರೋ ಮೆಟೀರಿಯಲ್ ಸರ್. ಇದು ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ. ಓಕೆ. ಸೊ ಈ ಗ್ಯಾಪ್ ಅಲ್ಲಿ ಒಂದು ಈ ಗ್ರೂ ದೊಡ್ಡದಾಗಿರ್ಬೇಕಾದ್ರೆ ನಿಮ್ಗೆ ಡಸ್ಟ್ ಕೂತ್ಕೊಳ್ಳುತ್ತೆ. ಸೆಕೆಂಡ್ ಒನ್ ಬಂದು ಯಾರಾದ್ರೂ ಹಾಕಿದ್ಮೇಲೆ ತುಂಬಾ ಫೋರ್ಸ್ಫುಲಿ ಹೊಡಿದ್ರು ಅಂದ್ರೆ ಇದು ಗ್ರೂ ಮುರಿದೋ ಚಾನ್ಸಸ್ ಇರುತ್ತೆ. ಮಕ್ಕಳು ಹೊಡೆದ್ರು ಅಂದ್ರೆ ಫಿನಿಶ್ ಹೋಗುತ್ತೆ. ಇದು ಪ್ಯೂರ್ಲಿ ಸಾಲಿಡ್ ಪ್ಯಾನಲ್ಸ್ ನಿಮಗೆ ತುಂಬಾ ಸ್ಟ್ರೆಂತ್ ಬರುತ್ತೆ. ಹತ್ತಿರದಿಂದ ತೋರಿಸ್ತೀನಿ ರೀ ಸರ್. ಓಕೆ,
ಇದು ಫುಲ್ ಒಳಗಡೆ ತುಂಬಿಕೊಂಡಿರುತ್ತಲ್ಲ ಎಲ್ಲ ಫುಲ್ ಕ್ಲೋಸ್ ಆಗಿದೆ ಸರ್ ನಿಮ್ಗಿದು. ಓಕೆ, ಸೊ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ತುಂಬಾ ಸ್ಟ್ರೆಂತ್ ಇದೆ ಸರ್. ವೆಯ್ಟ್ ಸಿಕ್ಕಾಪಟ್ಟೆ ಬರುತ್ತೆ ನಿಮಗೆ, ತುಂಬಾ ಹೆವಿ ಮೆಟಲ್ ಬರುತ್ತೆ, ಇದು ಬೆಂಡ್ ಮಾಡಕ್ಕೆಲ್ಲ ಆಗಲ್ಲ. ನಾವು ಸ್ಟಾರ್ಟಿಂಗ್ ಎಲ್ಲ ತೋರಿಸೋದು. ಹೌದು, ಸ್ಟಾರ್ಟಿಂಗ್ ಹೊಡೆದೆಲ್ಲ ನೋಡಿದೀವಿ. ಕಲರ್ಸ್ ಅಷ್ಟು ಪೇಸ್ಟಲ್ ಕಲರ್ಸ್ ಇದೆ, ನಿಮ್ಗೆ ವುಡನ್ ಫಿನಿಶಿಂಗ್ ಅಲ್ಲಿ ಸಿಗುತ್ತೆ. ಇದು ಲಿಮಿಟೆಡ್ ಕಲರ್ಸ್ ಸರ್, 8 ಕಲರ್ಸ್ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದೀವಿ. ಓನ್ಲಿ 8. ಸೊ ಸ್ಟಾಕು ಸಹ ಲಿಮಿಟೆಡ್ ಸ್ಟಾಕ್ ಇದೆ, ಯಾರಿಗ ಬೇಕಾದ್ರೆ ಫಸ್ಟ್ ಬುಕ್ ಮಾಡ್ಕೊಬೋದು. ಇದು ಆಕ್ಚುಲಿ ಸ್ಯಾಂಪಲ್ ಮೆಟೀರಿಯಲ್ಸ್ ಬಂದಿದೆ ಸರ್, ನೆಕ್ಸ್ಟ್ ಇನ್ನು ಬರುತ್ತೆ. ಸೊ ಯಾರಿಗಾದ್ರೂ ಬೇಕು ಅಂದಾಗ ಇಮಿಡಿಯೇಟ್ ಸ್ಟಾಕ್ ನಾವು ಬುಕ್ ಮಾಡ್ಕೊಬೋದು, ರೆಡಿ ಸ್ಟಾಕ್ ಸಿಗುತ್ತೆ. ಸೊ ಪ್ರೈಸ್ ಏನು ರೇಟ್ ಇಂದ ಸ್ಟಾರ್ಟ್ ಮಾಡಿ? ಪ್ರೈಸ್ ಬಂದು 5,999 ಇದೆ ಸರ್. 5,999 5,999 600 rupees ಅನ್ಕೊಳ್ಳಿ. ಒಂದು ಒಳ್ಳೆ ಪ್ರೀಮಿಯಂ ಮೆಟಲ್ ಕೊಡ್ತಾ ಇದೀವಿ. ಒಂದು ಪೀಸ್ ಕಲ್ವಾ? ಒಂದು ಪೀಸ್ಗೆ ಸರ್ 6 ಕಾರ್ಪೆಟ್ ಅಲ್ಲ, 6 ಇಂಚಿಗೆ ಬಂದು 9 ಅಡಿ ಉದ್ದ ಬರುತ್ತೆ. ಒಂದು ಪೀಸ್ಗೆ 599 rupees. 599. ಇದು ಕಮ್ಮಿ ರೇಟ್ ಬೇಕು ಅಂದ್ರೆ ಯಾವ್ದಿದೆ? ಸೊ ಇದು ಕಮ್ಮಿ ರೇಟ್ ಅಂದ್ರೆ ನಿಮಗೆ 450 ಇಂದ ಸ್ಟಾರ್ಟಿಂಗ್ ಇದೆ. ಯಾವ್ದು ತೋರಿಸಬಹುದಾ ಇಲ್ಲಿ? ಇವೆಲ್ಲ ನೋಡಿ, ಇವೆಲ್ಲ ಬಂದು ನಿಮಗೆ 550 rupees ಆಗುತ್ತೆ ಸರ್. ಗೋಲ್ಡನ್ ಲೈನ್ಸ್ ಈ ಪ್ಯಾನಲ್ಸ್ ಅಲ್ಲಿ ನಿಮ್ಗೆ ನಾರ್ಮಲ್ ಮೆಟೀರಿಯಲ್ಸ್ ಇತ್ತು, ನಮ್ಮ ಹತ್ರ ಹೆವಿ ಮೆಟೀರಿಯಲ್ ಇದೆ. ನೀವು ಹೆವಿ ಹೋಗ್ತೀನಿ ಗೋಲ್ಡನ್ ಲೈನ್ಸ್ ಅಂತ ಹೇಳಿದ್ರೆ 550 rupees ಆಗುತ್ತೆ. ಇದರಲ್ಲಿ ನಾರ್ಮಲ್ ಸಾಕು ಅಂದ್ರೆ 450 ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಇದರ ಕಲೆಕ್ಷನ್ಸ್ ನಿಮಗೆ ಮಲ್ಟಿ ಕಲರ್ಸ್ ಅವೈಲೇಬಲ್ ಇದೆ. ಸೊ ನಾವು ಇಲ್ಲಿ ಕಸ್ಟಮರ್ ಯಾರಾದರೂ ಆಫೀಸ್ ವಿಸಿಟ್ ಮಾಡಿದಾಗ ಇಲ್ಲಿ ನೋಡಿ ಈ ಪ್ಯಾಟರ್ನ್ ಅನ್ಕೊಳ್ಳಿ, ಇದು ಗೋಲ್ಡನ್ ಲೈನ್ ಇದೆ, ನಮಗೆ ಕಲೆಕ್ಷನ್ಸ್ ಬೇರೆ ಬೇಕು ಅಂದಾಗ ನಾವು ಬೇರೆ ಸಹ ತೋರಿಸ್ಕೊಡ್ತೀವಿ ಸರ್ ಅವ್ರಿಗೆ. ಸೊ ನೆಕ್ಸ್ಟ್ ಬರ್ದಾದ್ರೆ ಇದು 2D ಪ್ಯಾನಲ್ಸ್ ಸರ್. ಇದು ಇದನ್ನ 2D ವಾಲ್ ಪ್ಯಾನಲ್ಸ್ ಅಂತ ಹೇಳಿ. ಸೈಜ್ ಏನಿದೆ ಇದರಲ್ಲಿ ಸರ್ 2 feet by 2 feet ಬರುತ್ತೆ. ಎಲ್ಲ ಹಾಕ್ತಿವಿ ಇದನ್ನ ನಾವು ಸರ್ 5 ಯೂನಿಟ್ಸ್ ಅಲ್ಲಿ ಟಿವಿ ಬ್ಯಾಕ್ ಗ್ರೌಂಡ್ ಮತ್ತೆ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದರಲ್ಲಿ 100+ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಮೋಲ್ಡಿಂಗ್ಸ್ ತರ ಬರುತ್ತಲ್ವಾ? ಮೋಲ್ಡಿಂಗ್ಸ್ ತರ ಬರುತ್ತೆ. ಪ್ಲಸ್ ಮೆಟೀರಿಯಲ್ ಸ್ಟ್ರಾಂಗ್ ಇದೆ ಸರ್. ಇದು ಗಟ್ಟಿ ಇದೆ, ಇದು ಸ್ಟ್ರಾಂಗ್ ಇದೆ. ಏನು PVC ಮೆಟೀರಿಯಲ್? PVC ಸರ್. ಓಕೆ, PVC ಮೋಲ್ಡಿಂಗ್ ಆಗಿದೆ. ಎಷ್ಟು ಪ್ರೈಸ್ ಏನು ಸರ್ ಅದು? ಸೊ ಇದು ಪ್ರೈಸ್ ನಿಮಗೆ ಸ್ಟಾರ್ಟಿಂಗ್ 450 ಇಂದ ಇದೆ ಸರ್. ಅಂದ್ರೆ ನಿಮ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಬಂದು 200 rupees ಇಂದ ಇದೆ. 200 rupees ಬಂದು ಸ್ಟಾರ್ಟಿಂಗ್ ಮೆಟೀರಿಯಲ್. ನಿಮಗೆ ಮಿರರ್ ಎಲ್ಲ ಪ್ಲೈನ್ ಕಲರ್ಸ್ ಬರುತ್ತೆ. 200 ಇಂದ ಸ್ಟಾರ್ಟಿಂಗ್ ನಿಮ್ಗೆ ಅಪ್ ಟು 550 650 ವರೆಗೂ ಡಿಸೈನ್ಸ್ ಮೇಲೆ ಪ್ರೈಸ್ ವೇರಿಯೇಷನ್ ಆಪ್ಷನ್ ಕೊಡ್ತೀರಾ? ಕ್ಯಾಟಲಾಗ್ಸ್ ಇದೆ, ಸೆಲೆಕ್ಷನ್ ಮಾಡೋದು ಕೊಡ್ತೀವಿ. ಸೂಪರ್. ನೆಕ್ಸ್ಟ್ ಬರೋ 2G ಮೆಟೀರಿಯಲ್ ಸರ್. ನಮ್ಮ ಹತ್ರ 2G ಹೆವಿ ಮೆಟೀರಿಯಲ್ ಇದೆ. ನಾರ್ಮಲ್ ಮೆಟೀರಿಯಲ್ ಕಡಿಮೆ ಪ್ರೈಸ್ ಸೇಲ್ ಮಾಡ್ತಾ ಇದ್ದಾರೆ ಲೋಕಲ್ ಅಲ್ಲಿ. ಸೊ ನಮ್ಮ ಹತ್ರ ಪ್ಯೂರ್ಲಿ ಹೆವಿ ಮೆಟೀರಿಯಲ್ ಇದೆ. 2G ಅಂತಾರೆ ಇದು. 2G ಮೆಟೀರಿಯಲ್ ಸರ್. ಇದು 2G ಮೆಟೀರಿಯಲ್ ವಿತ್ ಇನ್ಕ್ಲೂಡಿಂಗ್ ಸೆಂಟರ್ ಅಲ್ಲಿ ಗೋಲ್ಡನ್ ಕಲರ್ ಗ್ರೂ ಇದೆ. ಗ್ರೂ ಕೊಟ್ಟು ನಿಮಗೆ ಸೆಂಟರ್ ಅಲ್ಲಿ ಗೋಲ್ಡನ್ ಲೈನ್ ಇದೆ ಸರ್. ಇದನ್ನು ಸೀಲಿಂಗ್ ಅಲ್ಲಿ ಎಕ್ಸ್ಟೀರಿಯರ್ ಸೀಲಿಂಗ್ ಅಲ್ಲಿ ಸೋಫಿಟ್ ಎಲ್ಲ ಮಾಡ್ತಾರಲ್ವಾ ಸರ್, ಸೋಫಿಟ್ ಎಲ್ಲ ಬಜೆಟ್ ಜಾಸ್ತಿ ಆಗೋದು, ಬಜೆಟ್ ಫ್ರೆಂಡ್ಲಿ ಬೇಕು ಅನ್ನೋರಿಗೆ ಇದನ್ನು ನಾವು ರೆಫರ್ ಮಾಡ್ತೀವಿ ಸರ್. ಇದ್ರ ಪ್ರೈಸ್ ನಿಮಗೆ ಸೇಮ್ ಸರ್ 590 rupees. ಇದನ್ನು ಸಹ ಸೇಮ್ ಪ್ರೈಸ್ ಕೊಡ್ತೀವಿ. 599 ಸರ್. 599 ಸರ್. ಔಟ್ ಸೈಡ್ ಮಾರ್ಕೆಟ್ ಅಲ್ಲಿ ನಿಮಗೆ ಕಡಿಮೆಗೂ ಸಿಗ್ಬೋದು, ಬಟ್ ನೀವು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಈ ಪ್ರೈಸ್ ಏನಿದೆ ಸರ್, ನೀವು 500 ರೂಪಾಯಿ 1000 ರೂಪಾಯಿ ವೇರಿಯೇಷನ್ ಆದ್ರೂ ಸಹ ನಿಮಗೆ ಕ್ವಾಲಿಟಿ ಮೆಟೀರಿಯಲ್ ಇರಬೇಕು. ಸೊ ಅದಕ್ಕೋಸ್ಕರ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನಮ್ಮ ಹತ್ರ ಬನ್ನಿ. ಯಾವುದೇ ಮೆಟೀರಿಯಲ್ ಆಗಿರ್ಬೋದು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ಬನ್ನಿ. ಮತ್ತೆ ಪ್ರೈಸ್ ನಾನು ಕಂಪ್ಯಾರಿಸನ್ ಮಾಡಕ್ ಹೋಗಲ್ಲ, ಯಾಕೆ ಔಟ್ ಆಫ್ ಮಾರ್ಕೆಟ್ ಕಡಿಮೆ ಇರ್ಬೋದು, ಜಾಸ್ತಿನೂ ಸಿಗುತ್ತೆ. ನಾನು ಬಂದು ಪ್ಯೂರ್ ಕ್ವಾಲಿಟಿ ಮೆಟೀರಿಯಲ್ಸ್ ನ ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಒಂದು 6 ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗುತ್ತೆ ಸರ್ 2G ಮೆಟೀರಿಯಲ್ಸ್ ಅಲ್ಲಿ. ಇದು SS ಲೋವರ್ಸ್ ಅಂತ ಹೇಳಿ ಸರ್. SS ಲೋವರ್ಸ್ ಅಂದ್ರೆ ಆಕ್ಚುಲ್ ಮೆಟಲ್ ಇದು ಮೆಟಲ್ ಸರ್. ಅದು ಹೌದಲ್ಲ ಸರ್? ಫ್ಯಾಬ್ರಿಕ್ SS ಲೋವರ್ಸ್ ಅಂತ ಹೇಳಿ. ಈ ನೀವೇನ್ ನೋಡ್ತಿದ್ದೀವಿ ಫ್ಯಾಬ್ರಿಕ್ ಇದೆ. ಇದು ಫ್ಯಾಬ್ರಿಕ್ ಮತ್ತೆ ಮೆಟಲ್ ಕಾಂಬಿನೇಷನ್ ಸರ್. ವೀಕ್ಷಕರೇ, ಇದರಲ್ಲಿ ನಿಮಗೆ ಗೋಲ್ಡನ್ ಶೇಡ್ ಸಿಗುತ್ತೆ, ರೋಸ್ ಗೋಲ್ಡ್ ಅಲ್ಲಿ ಬರುತ್ತೆ. ಮತ್ತೆ ಈ ಫ್ಲೂಟೆಡ್ ಏನಿದೆ ಅಲ್ವಾ, ಇಲ್ಲಿ 4 ಲೈನ್ಸ್ ಇದೆ, ಇದರಲ್ಲಿ 8 ಲೈನ್ಸ್ ಬರುತ್ತೆ, 9 ಲೈನ್ಸ್ ಬರುತ್ತೆ ಸರ್. ಕಸ್ಟಮೈಸ್ ಸಹ ಮಾಡ್ಕೊಡ್ತೇವೆ ಇದರಲ್ಲಿ, ಕಸ್ಟಮೈಸ್ ಸಿಗುತ್ತೆ. ಇದ್ರ ಪ್ರೈಸ್ 7000 ಆಗುತ್ತೆ ಸರ್. ಒಂದು ಪೀಸ್ 7000 ಆಗುತ್ತೆ ಸರ್. 1 feet by 10 feet 8 feet ಬರುತ್ತೆ ಒಂದು ಶೀಟ್. ಇದು ಬಟ್ ಪ್ರೀಮಿಯಂ ಅಲ್ವಾ? ಪ್ರೀಮಿಯಂ ಕ್ವಾಲಿಟಿ ಸರ್. ವೆರಿ ಪ್ರೀಮಿಯಂ. 7000 ರೂಪಾಯಿ ವೀಕ್ಷಕರೇ ಇದು, ಬಟ್ ವರ್ತ್ ಇದೆ. ಯಾಕಂತಂದ್ರೆ ಇದೆಲ್ಲ ಫುಲ್ ಸ್ಮೂತ್ ಬಟ್ ಇದೆಲ್ಲ ಒಂದು ಪ್ರೀಮಿಯಂ ಮೆಟೀರಿಯಲ್ಸ್ ಸರ್ ಇವೆಲ್ಲ. ನೀವು ಹೇಳಿದೆ ಅಲ್ವಾ, ಟಿವಿ ಯೂನಿಟ್ಸ್ ಯೂಸ್ ಮಾಡ್ಕೊಂಡು ಅಂತ ಹೇಳಿ. ಕರೆಕ್ಟ್. ಸೊ ಇದನ್ನ ಟಿವಿ ಹತ್ರ ಯೂಸ್ ಮಾಡ್ಕೊಂಡು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ, ರಾಯಲ್ ಆಗಿರುತ್ತಲ್ವಾ. ಈ ರೀತಿ ತುಂಬಾ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಸರ್. ನೆಕ್ಸ್ಟ್ ಬಂದು ಮಲ್ಟಿಲೇಯರ್ ಅಕ್ರಿಲಿಕ್ ಶೀಟ್ಸ್ ಇದೆ. ಸೊ ನಮ್ಮ ಹತ್ರ ಏನೇನು ಮೆಟೀರಿಯಲ್ಸ್ ಅವೈಲೇಬಲ್ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಸೊ ಇದನ್ನ ನೋಡಬಹುದು ಸರ್. ಇದು ಬಂದು ಮಿರರ್ ಆರ್ಟ್ ಅಕ್ರಿಲಿಕ್ ಶೀಟ್ ಅಂತ ಹೇಳಿ. ಇದು 1.5 mm ಥಿಕ್ನೆಸ್ ಅಕ್ರಿಲಿಕ್ ಶೀಟ್ ಬರುತ್ತೆ. ಇದು ಬುಕ್ ಮ್ಯಾಚಿಂಗ್ ಸರ್. ಈ ಪ್ರೆಸೆಂಟ್ ಏನಾಗಿದೆ, ಟ್ರೆಂಡಿ ಡೋರ್ಸ್ 8 feet ಡೋರ್ಸ್ ಮಾಡ್ತಾ ಇದ್ದಾರೆ, ಲ್ಯಾಕರ್ ಗ್ಲಾಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಬಜೆಟ್ ಜಾಸ್ತಿ ಅನ್ನೋರಿಗೆ. ಸೊ 25 mm ಬೋರ್ಡ್ ಮೇಲೆ ಇದನ್ನ ಹಾಕೊಂಡು 8 feet ಡೋರ್ಗೆ ಬುಕ್ ಮ್ಯಾಚಿಂಗ್ ಮಾಡ್ಕೊಂಡಾಗ ಸರ್ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್. ಲಾಸ್ಟ್ ನಾವೊಂದು ವಿಡಿಯೋದಲ್ಲಿ ಮಾಡಿದ್ವಿ, ವರ್ತೂರ್ ಸೈಟ್ ಅಲ್ಲಿ ಮಾಡಿದ್ವಿ. ಅಲ್ಲಿ ಸ್ಲೈಡಿಂಗ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಚೆನ್ನಾಗಿರುತ್ತೆ. ಇದರಲ್ಲಿ ಕಲೆಕ್ಷನ್ ಸರ್. ಈಗ ಈ ಒಂದು ಡಿಸೈನ್ ಅನ್ಕೊಳ್ಳಿ, ಇದರಲ್ಲಿ ನಿಮ್ಗೆ 4 ಕಲರ್ ಅವೈಲೇಬಲ್ ಸಿಗುತ್ತೆ. ಯಾರೋ ಕಸ್ಟಮರ್ ಬರ್ತಾರೆ, ನಮ್ಗೆ ಈ ಡಿಸೈನ್ ಓಕೆ ಆಯ್ತು, ಇದರಲ್ಲಿ ಕಲರ್ಸ್ ಬೇರೆ ಕೊಡಿ ಅಂತಾರೆ. ಇದರಲ್ಲಿ ನಮ್ಗೆ 4 ಕಲರ್ಸ್ ಅವೈಲೇಬಲ್ ಸಿಗುತ್ತೆ ಸರ್. ಇದು ಒಂದು ಪ್ಯಾಟರ್ನ್ ಇದೆ, ಫ್ಲವರ್ ಪ್ಯಾಟರ್ನ್ ಇದೆ. ಇದು ಸೂಪರ್ ಅಲ್ವಾ ಸರ್? ಇದು ಒಂಥರ ಮಂಡಲ ತರನು, ಮಂಡಲ ಆರ್ಟ್ ತರ ಇದೆ ಸರ್. ಪೂಜಾ ರೂಮ್ ಬ್ಯಾಕ್ ಸೈಡ್ ಸೀಲಿಂಗ್ ಅಲ್ಲಿ ಹಾಕೊಂಡು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಇದು. ಇದೆಲ್ಲ ಬಂದು ಆನೆಕ್ಸ್ ಫಿನಿಶಸ್ ಸರ್. ಆನೆಕ್ಸ್ ಫಿನಿಶಿಂಗ್ ಇವೆಲ್ಲ. ಓಕೆ, ಇವೆಲ್ಲ ಆನೆಕ್ಸ್ ಫಿನಿಶ್ ಅಲ್ಲ. ಇದೆಲ್ಲ 1.5 mm ಮಿರರ್ ಅಕ್ರಿಲಿಕ್ ಅಂತ ಕರಿತೀವಿ ಸರ್. ಇದು ಓಪನ್ ಮಾಡಿ ಸರ್, ಹಂಗೆ ಓಪನ್ ಮಾಡ್ತಾ ತೋರಿಸ್ತಾ ಹೋಗೋಣ. ಇದು ನೋಡಬಹುದು ಸರ್, ಎಷ್ಟು ಚೆನ್ನಾಗಿದೆ ಇದು. ನೈಸ್ ಸರ್. ಇದು ಸ್ಟೋನ್ ಫಿನಿಶಿಂಗ್ ಇದೆ ಸರ್.
ಸ್ಟೋನ್ ಫಿನಿಶ್ ಸ್ಟೋನ್ ಫಿನಿಶ್, ಇದು ಲೀಫ್ ಫಿನಿಶಿಂಗ್ ಇದೆ. ಇದು ನೋಡ್ಬೋದು ಸರ್, ಇದು ಒಂದು ಕಾಪರ್ ಬ್ರಾಸ್ ಮೆಟಲ್ ಅಂತ ಹೇಳ್ತೀವಿ ಇದಕ್ಕೆ. ನಾರ್ಮಲ್ ನೀವು ಕಾಪರ್ ಮೆಟೀರಿಯಲ್ ಈ ತರ ಮಾಡಿಸ್ಬೇಕು ಸಿಕ್ಕಾಪಟ್ಟೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಒಂದು PVC ಕಾಪರ್ ಲುಕ್ ಕೊಡುತ್ತೆ ನಿಮ್ಗೆ. ಈ ಡೂಪ್ಲೆಕ್ಸ್ ಹೌಸಸ್ ಅಲ್ಲಿ ನಾವು ಸ್ಟೆಪ್ಸ್ ಹತ್ತೀವಿ ಅಲ್ವಾ, ಡಬಲ್ ಹೈಟ್ ವಾಲ್ ಕಡೆ ಹಾಕೊಂಡಾಗ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ. ಸಖತ್ತಾಗಿರುತ್ತೆ. ಇದು ಸರ್, ಇದು ಎಂಬೋಸ್ಡ್ ಅಲ್ವಾ? ಎಂಬೋಸಿಂಗ್ ಇದೆ ಸರ್, ಫೀಲ್ ಆಗುತ್ತೆ, ಮೆಟೀರಿಯಲ್ ಫೀಲ್ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ಸರ್, ಇದು ವೈಟ್, ಅದರಲ್ಲಿ ಸೇಮ್ ವೈಟ್ ಕಲರ್ ಇದೆ. ಇದರಲ್ಲೇ ವೈಟ್, ಸೇಮ್ ವೈಟ್ ಕಲರ್ ಇದೆ. ಇದು ಹನಿಕಾಂಬ್ ತರ ಅಲ್ವಾ ಇದು? ಹೌದು. ನೋಡಿ ಇದು ಹೆಂಗಿದೆ ವೀಕ್ಷಕರೇ. ಇದೆ ಸರ್. ಇದು ಏನು ರೇಟಿಂದ ಸ್ಟಾರ್ಟ್ ಸರ್ ಇವೆಲ್ಲ? ಸರ್ ಇವೆಲ್ಲ ಸ್ಟಾರ್ಟಿಂಗ್ ನಿಮಗೆ 4000 ಇಂದ ಇದೆ ಸರ್. 400 ರೂಪಾಯಿಂದ ಸ್ಟಾರ್ಟ್. ಅಕ್ರಲಿಕ್ ಶೀಟ್ಸ್ ಎಲ್ಲ 4500 rupees ವರೆಗೂ ಇದೆ. ಈ ಸೈಜ್ ಏನು ಬರುತ್ತೆ ಇದು? 2 feet by 8 feet ಬರುತ್ತೆ ಸರ್. 2 by 8 ಬರುತ್ತೆ. ಇದು ಬಂದು ಹಾನೆಕ್ಸ್ ಸರ್, ಬ್ಯಾಕ್ ಸೈಡ್ ನೀವು ಲೈಟ್ ನ ಕೊಟ್ಟಾಗ ರಿಫ್ಲೆಕ್ಷನ್ ಕಾಣಿಸುತ್ತೆ. ಹಾನೆಕ್ಸ್ ಶೀಟ್, ಅಲಬಸ್ಟರ್ ಶೀಟ್ ತರ ಬರುತ್ತೆ. ಅಲಬಸ್ಟರ್ ಶೀಟ್ ತರ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಇದು ಲೈಟ್ ಪಾಸಿಂಗ್ ಶೀಟ್ ಇದೆ. ಇದು ಅಲಬಸ್ಟರ್ ತರ ಬರುತ್ತೆ. ಇದು ಫ್ಲೂಟೆಡ್. ಇದು ಫ್ಲೂಟೆಡ್ ಬರುತ್ತೆ ಸರ್. ನೋಡಿ ವೀಕ್ಷಕ, ಇದು ಅನ್ಲಿಮಿಟೆಡ್ ಅಲ್ವಾ ಸರ್ ನಿಮ್ಮ ಹತ್ರ? ಹೌದು ಸರ್, ಇಷ್ಟೊಂದು ಡಿಸೈನ್ಸ್ ಇದೆ ನೋಡಿ ಸರ್. ಈ ಪ್ಯಾಟರ್ನ್ ನೋಡ್ಬೋದು. ಈ ಇನ್ಸೈಡ್ ಏನ್ ನಿಮಗೆ ಫ್ಲವರ್ ಎಂಬೋಸ್ ಆಗಿದೆ ಅಲ್ವಾ ಸರ್, ನೀವು ಬ್ಯಾಕ್ ಗ್ರೌಂಡ್ ಲೈಟ್ ನ ಕೊಟ್ಟಾಗ ಈ ಎಂಬೋಸ್ ಅಲ್ಲಿ ಮಾತ್ರ ಲೈಟ್ ಎಫೆಕ್ಟ್ ಆಚೆ ಕಾಣಿಸುತ್ತೆ. ಒಳಗಡೆ ಮಾತ್ರ ಲೈಟ್ ಎಫೆಕ್ಟ್ ಆಚೆ ಕಾಣಿಸುತ್ತೆ. ಇದೆಲ್ಲ ನಾರ್ಮಲ್ ಸರ್ಫೇಸ್ ಹಂಗೆ ಇರುತ್ತೆ. ಓಕೆ ಓಕೆ. ಇದು ನೀವು ರೂಮ್ ಅಲ್ಲಿ ಲಿವಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಇದು. ನೋಡಿ ವೀಕ್ಷಕರೇ, ಸರ್ ಮೆಟಲ್ ಬಂದು ನಿಮಗೆ ಬಜೆಟ್ ವೈಸ್ ನಮ್ಮ ಹತ್ರ ಸಿಗುತ್ತೆ ಸರ್. ನಾರ್ಮಲ್ ಪೀಪಲ್ ಇಂದ ಹಿಡಿದು ಹೈ ಎಂಡ್ ವರೆಗೂ ನಮ್ಮ ಹತ್ರ ಮೆಟಲ್ ಪರ್ಚೇಸ್ ಮಾಡ್ಕೊಬಹುದು. ಇದು ನೋಡಿ ಸರ್, HDMR ಬೋರ್ಡ್ ಇದು. ಇದು ಬಂದು HDMR Diego ಅಂತ ಕರಿತೀವಿ. ಸೊ ಇದು ಬಂದು ಈಗ ಮನೇಲಿ ಏನ್ ಮಾಡ್ತಾರೆ, ನಾರ್ಮಲ್ ಡ್ಯೂಕೋ ಮಾಡಿಸಿದಾಗ MDF ನ ತಗೊಂಡು CNC ಕಟ್ ಮಾಡಿಸಿ ಡ್ಯೂಕೋ ಎಲ್ಲ ಮಾಡಿಸ್ತಾರೆ. ಅದೆಲ್ಲ ಡಬಲ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಓಕೆ. ಸೊ ನಮ್ಮ ಹತ್ರ ರೆಡಿ ಪ್ಯಾನಲ್ ಸಿಗುತ್ತೆ ಸರ್. ತಗೊಂಡೋಗಿ ಜಸ್ಟ್ ಅವ್ರು ಇನ್ಸ್ಟಾಲೇಷನ್ ಮಾಡ್ಕೊಂಡು ಅಷ್ಟೇನೆ. ಹೌದು. ಓಕೆ ಓಕೆ. 2 feet by 8 feet ಬರುತ್ತೆ ಇದು. ಸೊ ಇದು ಪ್ರೈಸ್ ಬಂದು 7000 rupees ಒಂದು ಪ್ಯಾನಲ್ ಫಸ್ಟ್ ಆಗುತ್ತೆ. ಪ್ಯಾನಲ್ 7000 ರೂಪಾಯಿ. ಅದು ರೆಡಿ ಮೆಟೀರಿಯಲ್. ನೀವು ತಗೊಂಡೋಗಿ ಗಮ್ ಹಾಕಿ ಹಚ್ಕೊಂಡು ಲೇಬರ್ ಉಳಿತಲ್ಲ ಸರ್. ಲೇಬರ್ ಉಳಿತು. ಮತ್ತೆ ನೀವು ಪಟ್ಟಿ ಮಾಡಿಸಿ ಬೇರೆಯವ್ರನ್ನ ಕರ್ಕೊಂಡು ಬನ್ನಿ, ಅದೆಲ್ಲ ತುಂಬಾ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಕರೆಕ್ಟ್. ಫೈನಲ್ ಅಲ್ಲಿ ತಗೊಂಡೋಗಿ 2 days ಗ್ರೂಪ್ ಪ್ರವೇಶ ಅಂದ್ರೆ 2 ದಿನ ಮುಂಚೆ ತಗೊಂಡೋಗ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಮೆಟೀರಿಯಲ್ ತುಂಬಾ ಒಳ್ಳೇದು. ಅರ್ಜೆಂಟ್ ಗ್ರೂಪ್ ಪ್ರವೇಶ ಮಾಡಿಸ್ಬೇಕು. ಹೌದು, ಮನೆ ನೀಟಾಗಿ ಬರುತ್ತೆ. ಇದೆಲ್ಲ ಕಸ್ಟಮರ್ ಆರ್ಡರ್ ಮೇಲೆ ಮಾಡ್ಕೊಡ್ತೀವಿ ಸರ್. ನಮ್ಗೆ ಆರ್ಡರ್ ಕೊಟ್ಬಿಟ್ಟು 10 days ಬೇಕಾಗುತ್ತೆ. ಇದು 10 ದಿನ ಬೇಕಾಗುತ್ತೆ. ರೆಡಿ ಮಾಡ್ಕೊಡ್ತೀರಾ ಅಂದ್ರೆ. ಇದು ನೋಡಿ ಸರ್, ವೈಟ್ ವಿತ್ ವುಡನ್ ಫಿನಿಶಿಂಗ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ. ಮತ್ತೆ ಇವೆಲ್ಲ PVC ಪ್ಯಾನಲ್ಸ್ ಸರ್. ಪ್ಯಾನಲ್ಸ್ ಅಲ್ವಾ ಇದು? ಪ್ಯಾನಲ್ಸ್ ಇವೆಲ್ಲ PVC ಪ್ಯಾನಲ್. ಎಲ್ಲ PVC ಫ್ಲೂಟೆಡ್ ಪ್ಯಾನಲ್ಸ್ ಸರ್. ವಾವ್, ಓಕೆ. ತೆಗಿತಾವ್. ಮತ್ತೆ ಇದು ಬಂದು 2D ವಾಲ್, ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ? ಹೌದು. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ 200 rupees ಸ್ಟಾರ್ಟ್ ಆಗುತ್ತೆ. ಜಸ್ಟ್ 200 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೆ ಸರ್. ಇದೊಂದು ಸರ್ತಿ ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಇದು. 200 ಇಂದ ಸ್ಟಾರ್ಟ್ ಅಂತೆ. ಇದು ಅದೇನೇ ಅಲ್ವಾ ಸರ್? ಇದು ಅದೇ ಸರ್. ಇದೆಲ್ಲ 250 300 ಆ ಪ್ರೈಸ್ ಅಲ್ಲಿ ವೇರಿಯೇಷನ್ ಡಿಪೆಂಡ್ಸ್ ಅಲ್ವಾ? ಡಿಪೆಂಡ್ಸ್ ಆನ್ ಡಿಸೈನ್ ಮೇಲೆ ಹೋಗುತ್ತೆ ಸರ್. ನಿಮ್ಗೆ ಇದ್ರ 100+ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 100+ ಇದೆ. ಡಿಜಿಟಲ್ ಶೀಟ್ಸ್ ಸರ್ ಇದು. ಡಿಜಿಟಲ್ ಶೀಟ್ಸ್. ಓ ಮೈ ಗಾಡ್, ಇದು ಹೆಂಗಿದೆ ನೋಡಿ ಸರ್ ಇದು. ಹೌದು. ವಾ ವೀಕ್ಷಕರೇ, ಇದು ನೀವು ನೋಡ್ತಾ ಇದ್ದೀರಾ. ಎಂಟ್ರೆನ್ಸ್ ಅಲ್ಲಿ ಹಾಕಿ ಸರ್, ಚಾರ್ಕೋಲ್ ಲೈಟ್ ಕಲರ್ ಡಾರ್ಕ್ ಇದನ್ನ ಮಾಡಿ ಲೈಟ್ ಕೊಟ್ರೆ ಸೂಪರ್ ಆಗಿ ಕಾಣಿಸುತ್ತೆ ಸರ್. ಸೂಪರ್ ಆಗಿ ಕಾಣಿಸುತ್ತೆ. ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಹಾಕಿದಾಗ ವಾಲ್ ಸೂಪರ್ ಆಗಿರುತ್ತೆ ಸರ್. ಲಕ್ಸುರಿ ಕಾಣಿಸುತ್ತೆ ಸರ್. ಇದು ಲಕ್ಸುರಿ ಇರುತ್ತೆ ನಿಜವಾಗ್ಲೂ. ಕಾಂಬಿನೇಷನ್ ಚಾರ್ಕೋಲ್ ಕಾಂಬಿನೇಷನ್ ಮಾಡಿ ಫೋಟೋ ಫ್ರೇಮ್ ತರ ಮಾಡಿ ಸೆಂಟರ್ಗೆ ಒಂದು ಲೈಟ್ ನ ಫೋಕಸ್ ನ ಕೊಟ್ಟಾಗ ಸರ್ ಅದ್ರ ಬಗ್ಗೆ ಕ್ರೇಜಿ ಆಗಿ ಕಾಣಿಸುತ್ತೆ. ಕ್ರೇಜಿ ಅನ್ಸುತ್ತೆ. ಓಕೆ. ಇದೆಲ್ಲ ಬಂದು ಬಬಲ್ ಶೀಟ್ ಸರ್. ಇದು 4 feet by 8 feet ಬರುತ್ತೆ ಇದೆಲ್ಲ ಶೀಟ್ಸ್. ಬಬಲ್ ಶೀಟ್ಸ್ ಅಂತ. ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ 10,000 ಇಂದ ಸ್ಟಾರ್ಟ್ ಆಗುತ್ತೆ. 10,000 ರೂಪಾಯಿ. 10,000 ಇಂದ. ಸೈಜ್ ಏನಿದು? 4 feet by 10 feet ಬರುತ್ತೆ ಸರ್. 8 feet ಬರುತ್ತೆ ಸರ್. 4x8. 4x8 ಬರುತ್ತೆ. ಬಟ್ ಇದು ಎಷ್ಟು ಅಂದ್ರೆ 10,000 ಆಗುತ್ತೆ. 10,000. ಇದೆಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್. ಪ್ರೀಮಿಯಂ ಅಲ್ವಾ? ಇದು ನೋಡಬಹುದು ಸರ್ ನೀವು, ಡೈಮಂಡ್ ಕಟ್ ಎಂಬೋಸ್ ಫೀಲ್ ಆಗುತ್ತೆ. ಇದು ಸಾಲಿಡ್ ಕಲರ್ ಇದೆ. ನಿಮ್ಗೆ ಇದ್ರ ಮೇಲೆ ನಮಗೆ ಕಲರ್ ಇಷ್ಟ ಆಗಲಿ ಅಂದಾಗ ಪೇಂಟ್ ಸಹ ಮಾಡ್ಕೊಬಹುದು. ಇದ್ರ ಮೇಲೆ ಪೇಂಟ್ ನಮ್ಮ ಹತ್ರ ಕಸ್ಟಮೈಸ್ ಕಲರ್ಸ್ 7 ಕಲರ್ ಸಿಗುತ್ತೆ ಒಂದು ಡಿಸೈನ್ಸ್ ಅಲ್ಲಿ. ನಿಮಗೆ ಬೇಡ ಅಂದಾಗ ಬೇಕಾದ್ರೆ ನೀವು ಕಲರ್ಸ್ ಸಹ ಪೇಂಟ್ ಮಾಡ್ಕೊಬಹುದು. ನೋಡಿ ವೀಕ್ಷಕರೇ, ಎಷ್ಟೊಂದು ಆಪ್ಷನ್ಸ್ ಇಲ್ಲ. ಇದೆಲ್ಲ ಮಾರ್ಬಲ್ ಶೀಟ್ಸ್ ಸರ್. ಇದು ನಿಮ್ಮ ಮಾಮೂಲಿ ನಿಮ್ಮ ಹತ್ರ ಇರೋ ನಾರ್ಮಲ್ ಮಾರ್ಬಲ್ ಶೀಟ್ಸ್. 3mm ಮಾರ್ಬಲ್ ಶೀಟ್ಸ್. 3mm ಸರ್. ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ 3M ಅಂತ ಹೇಳಿ ಕಡಿಮೆ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ನಾವು 5 years ಇಂದ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಸೊ ನಮಗೆ ನೀವು ತುಂಬಾ ವಿಡಿಯೋಸ್ ಮಾಡಿದ್ದೀರಾ ಸರ್. ಈಗ ಇನ್ನೊಂದು ಏನಾಗಿದೆ ಅಂದ್ರೆ, ಯಾರು ನಿಮ್ಗೆ ಮಾರ್ಕೆಟ್ ಅಲ್ಲಿ ಮೆಟಲ್ ಸೇಲ್ ಮಾಡ್ತಿರೋರು ನಿಮ್ಗೆ ಶೋರೂಮ್ ತೋರಿಸ್ತಾರೆ, ವಿತ್ ವರ್ಕ್ ಯಾರೋ ತೋರಿಸ್ತಿಲ್ಲ ಸರ್. ವರ್ಕ್ ತೋರಿಸ್ತಿದ್ರೆ ನಾವೇ ವರ್ಕ್ ತೋರಿಸ್ತಾರೆ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮುಖಾಂತರ ಪಬ್ಲಿಸಿಟಿ ಮಾಡಿಸ್ತಾ ಇದೀವಿ. ಅಲ್ಲಿ ನಮ್ಮ ವರ್ಕ್ ಕ್ವಾಲಿಟಿ ಯಾವ ತರ ಇದೆ ಇವ್ರಿಗೆ ಕಸ್ಟಮರ್ ಸಹ ಹೇಳ್ತಾ ಇದ್ದಾರೆ. ನಾವು ವರ್ಕ್ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಮೆಟಲ್ ಕ್ವಾಲಿಟಿಯಲ್ಲಿ ಯಾವ್ದು ಕಾಂಪ್ರಮೈಸ್ ಆಗಲ್ಲ ಸರ್. ಸೂಪರ್. ಇದು ಬಂದು ಫ್ಲೂಟೆಡ್ ಪ್ಯಾನಲ್ಸ್ ಸರ್. ಫ್ಲೂಟೆಡ್ ಮಾರ್ಬಲ್ ಶೀಟ್. ಇದು HD ಫಿನಿಶ್ ಅಲ್ವಾ? HD ಶೀಟ್ಸ್, ಗೋಲ್ಡನ್ ಶೀಟ್ಸ್ ಅಲ್ಲಿ ಬರುತ್ತೆ ಸರ್ ಇದೆಲ್ಲ. ಇದು ಟಿವಿ ಬ್ಯಾಕ್ ಸೈಡ್ಸ್ ಲಿವಿಂಗ್ ಎಲ್ಲ ಹಾಕೊಂಡ ಕಾಂಬಿನೇಷನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇದು ಇದೆಲ್ಲ HD ಶೀಟ್ಸ್ ಸರ್. ಕಂಪ್ಲೀಟ್ 3mm ಬರುತ್ತೆ ನಿಮಗೆ. ಓಕೆ. ನೋಡಿ ವೀಕ್ಷಕರೇ,
ಸೊ ಇದರಲ್ಲೇ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಮಲ್ಟಿಪಲ್ ಆಪ್ಷನ್ಸ್ ಇದೆ ಸರ್. ಸರ್ ಇದು ನಿಮ್ಗೆ ಆಗಲೇ ಒಂದು ನೋಡಿದೆ ಸರ್, ನಾನು ರೋಲಿಂಗ್ ಶೀಟಲ್ಲಿ ತೋರಿಸ್ದೆ. ನೀವು ಇದೇ ಶೀಟ್ ತೊಗೊಬೇಕಂದ್ರೆ 2,600 ಆಗುತ್ತೆ, ಅದ್ರಲ್ಲಿ ನಿಮಗೆ 1,000 ರೂಪೀಸಲ್ಲಿ ಸಿಕ್ಬಿಟ್ಟು ರೂಪಾಯಿ ಸಿಗುತ್ತೆ. ಇದು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಡಿಜಿಟಲ್ ಶೀಟ್ ನಮ್ಮ ಹತ್ರ ಮಾರ್ಬಲ್ ಶೀಟ್ ಬಂದು 3mm 2,200 ರೂಪಾಯಿಂದ ಇದೆ ಸರ್. 2,200 2,600 ರೂಪೀಸ್ವರೆಗೂ ಸಿಗುತ್ತೆ. ಡಿಜಿಟಲ್ಸ್ ಎಲ್ಲ ಎಷ್ಟಾಗುತ್ತೆ ಸರ್ ಇದು? 2,600 ಆಗುತ್ತೆ ಸರ್. 2,600. ಇದೆಲ್ಲ ಬಂದು 2,500 ರೂಪೀಸ್ ಆಗುತ್ತೆ. 2,500 ಇಲ್ಲಿ ನೋಡ್ತಾ ಇದೀವಿ. ನೆಕ್ಸ್ಟ್ ಇದು ಬಂದು ಚಾರ್ಕೋಲ್ ಪ್ಯಾನಲ್ಸ್ ಸರ್. ಚಾರ್ಕೋಲ್ ಸರ್ ಅಂತೂ ಅನ್ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಸರ್. ಇಲ್ಲಿ ಒಂದೊಂದು ಪೀಸ್ ಮಾತ್ರ ಸ್ಯಾಂಪಲ್ ನ ಕೊಟ್ಟಿದ್ದೀವಿ. ಇದೆಲ್ಲ ಬಂದು ನಿಮಗೆ 4 inches by 8 feet ಬರುತ್ತೆ ಸರ್. 4x8 ಬರುತ್ತೆ. ಎಲ್ಲ ಸಾಲಿಡ್ ಕಲರ್ಸ್. 8 feet ಬರುತ್ತೆ. ಓಕೆ. ಸೊ ನೋಡಿ ವೀಕ್ಷಕ, ಈ ಕಲರ್ಸ್ ಎಲ್ಲ ಕ್ರೇಜಿ ಸರ್. ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಕಾಂಬಿನೇಷನ್ ಸೆಲೆಕ್ಷನ್ ಮಾಡಿ ಯಾವ ಮೆಟಲ್ ನಮ್ಮ ಮೆಟಲ್ ಆಫೀಸಲ್ಲಿ ಇದೆ ಅಲ್ವಾ, ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಮೆಟಲ್ ಮಾತ್ರ ನಾವು ಸೆಲೆಕ್ಷನ್ ಮಾಡಿ ಕಾಂಬಿನೇಷನ್ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಇದರಲ್ಲಿ ಬೇರೆ ಬೇಕು ಅಂದ್ರೆ ಸಹ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ. ಆಪ್ಷನ್ಸ್ ಇದೆ ನೋಡಿ. ಪೇಸ್ಟಲ್ ಕಲರ್ಸ್ ತುಂಬಾ ಇದೆ ಸರ್. ಇದರಲ್ಲಿ ಪೇಸ್ಟಲ್ ಇದೆ ಸರ್. ಹೌದು. ಇದು ಮಾರ್ಬಲ್ ಶೀಟ್ಸ್ ಸರ್. ಎಲ್ಲ ಮಾರ್ಬಲ್ ಶೀಟ್ಸ್ ಅಲ್ವಾ? ಇದು ಲೇಟೆಸ್ಟ್. ಇಲ್ಲಿ ನೋಡ್ಬೋದು ಸರ್. 7 ಹಾರ್ಸಸ್ ಇದೆ, ಒಂದು ನವಿಲ್ ಇದೆ. ಸೂಪರ್ ಆಗಿದೆ ಸರ್ ಇದು. ಹೌದು ನೋಡಿ ವೀಕ್ಷಕರೇ, ಕ್ರೇಜಿ. ಇದು 7 ಹಾರ್ಸಸ್. ವಾ, ಡಿಜಿಟಲ್ ಸರ್ ಇವೆಲ್ಲ. ಇದು ಬಂದು ಆಲ್ಮಂಡ್ ವೈಟ್ ಅಂತ ಹೇಳಿ ಸರ್. ವೈಟ್ ಶೀಟ್ ಇದು. ಇಡೀ ಮನೆಗೆ ಹಾಕ್ಬೋದಲ್ಲ? ಇಡೀ ಮನೆಗೆ ಹಾಕ್ಬೋದು ಸರ್. ಓಕೆ. ಇದು ಬಂದು PU ಸ್ಟೋನ್ ಅಂತ ಹೇಳಿ ಸರ್. PU ಸ್ಟೋನ್ ಸರ್ ನಮ್ಮ ಹತ್ರ ಸಿಗೋ ಮೆಟೀರಿಯಲ್ ನೀವು ಒಂದು ವಾಲ್ ಒಂದು ತಗೊಳ್ಳೋ ನೆಸೆಸಿಟಿ ಇಲ್ಲ ಸರ್. ನಮ್ಮೆಲ್ಲ ಲೈಟ್ ಕಲರ್ಸು, ಪೇಸ್ಟಲ್ ಕಲರ್ಸ್ ಎಲ್ಲ ಇದೆ. ನೀವು ತಗೊಂಡೋ ಕಂಪ್ಲೀಟ್ ಮನೆಗೆ ಹಾಕೊಂಡ್ರೆ ನಿಮಗೆ ಬೋರ್ ಅನ್ಸಲ್ಲ ಸರ್ ಇದು. ಸೊ ಲಾಸ್ಟ್ ಟೈಮ್ ಇದ್ರಲ್ಲಿ ತೋರಿಸಿದ್ವಿ ಸರ್ ನಾವು. ಇನ್ಸ್ಟೆಡ್ ಆಫ್ ಇದಕ್ಕೆ ಗೇಟ್ ಹಾಕ್ತೀವಲ್ಲ, ಫ್ಲಾಂಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ. ಇದು ಒಂದು ಹೊಸ ಕಲರ್ಸ್ ಆಡ್ ಮಾಡಿದೀವಿ ಸರ್. PVC ಫುಟೆಡ್ ಅಲ್ಲೇ ವೈಟ್ ಮತ್ತೆ ಲೈಟ್ ಹಾಕಿದ್ದೀವಿ. ವೀಕ್ಷಕರು, ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಕ್ಸ್ಟರ್ನಲ್ ಯೂಸ್ ಮಾಡ್ಕೊಬಹುದು ಸರ್. ಇದು ಮಲ್ಟಿ ಆಪ್ಷನ್ಸ್ ಇದೆ ಸರ್. ಈಗ ಫ್ರಂಟ್ ಬಂದು ಫ್ಲೂಟೆಡ್ ಇದೆ, ಇದ್ರ ಬ್ಯಾಕ್ ಸೈಡ್ ಬಂದು ಲೈನ್ 1 ಬರುತ್ತೆ ನಿಮಗೆ. ಗ್ರೈನ್ಸ್ ಇದೆ ಅಲ್ವಾ, ಗ್ರೈನ್ಸ್ ನೀವು ಎರಡು ಕಡೆ ಯೂಸ್ ಮಾಡ್ಕೊಬಹುದು. ಎಷ್ಟಾಗುತ್ತೆ ಸರ್ ರೇಟ್? ಇದು ಬಂದು ನಿಮಗೆ 1,350 ಆಗುತ್ತೆ ಸರ್, ಪ್ಲಸ್ ಟ್ಯಾಕ್ಸ್. ಒನ್ ಪೀಸ್. ಓಕೆ, ಒನ್ ಪೀಸ್. ನೆಕ್ಸ್ಟ್ ಸರ್ ಹಾಗೆ ಸರ್ ನೆಕ್ಸ್ಟ್ ಬರೋದಾದ್ರೆ ಗ್ಲಾಸ್ ಇದೆ. ಗ್ಲಾಸ್ ಬ್ರಿಕ್ಸ್ ನ ಇಟ್ಟಿದ್ದೀವಿ. ನೀವು ಗ್ಲಾಸ್ ಬ್ರಿಕ್ಸ್ ಕೊಡ್ತೀರಾ? ಗ್ಲಾಸ್ ಬ್ರಿಕ್ಸ್ ಕೊಡ್ತೀವಿ ಸರ್. ಇದು ಎಷ್ಟಾಗುತ್ತೆ? ರೇಟ್ ಎಷ್ಟಾಗುತ್ತೆ ಸರ್? ಗ್ಲಾಸ್ ಬ್ರಿಕ್ಸ್ ಸ್ಟಾರ್ಟಿಂಗ್ 220 ಇಂದ ಇದೆ ಸರ್. 220 ರೂಪಾಯಿಂದ ಇದೆ. ಎಷ್ಟು ದಪ್ಪ ಬರುತ್ತೆ ಇದು? 10 inch by 10 inch ಬರುತ್ತೆ ಸರ್. 10 by 10 10 inch 10 inch ಬರುತ್ತೆ. ದಪ್ಪ 4 inch ಬರುತ್ತೆ. 4 inch ಬರುತ್ತೆ ಸರ್. ಓಕೆ. ಇದೇನಿದು ಸರ್? ಇದು ಬಂದು 3D ವಾಲ್ ಪ್ಯಾನಲ್ ಇದೆ. ಇದನ್ನ ಸೀಲಿಂಗ್ ಅಲ್ಲಿ ಹಾಕೊಂಡ್ರೆ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್. ಕರೆಕ್ಟ್. ಈ ಡಿಸೈನ್ ಅಲ್ಲಿ ಎಲ್ಲಿ ನೋಡುತ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಆ ತರ ನೋಡ್ತಾ ಇದ್ರು. ಮೈಸೂರು ಅರಮನೆಯಲ್ಲಿ. ಹೌದು, ಈ ಪ್ರೆಸೆಂಟ್ ಮನೇಲಿ ಯೂಸ್ ಮಾಡ್ಕೊಬಹುದು ಸರ್. ಓಕೆ. ಇದರಲ್ಲೂ ವುಡನ್ ಫಿನಿಶಿಂಗ್ಸ್ ಅಲ್ಲಿ ಇದೆ. ಇದೆಲ್ಲ ಬಂದು ಮೊಸಾಕ್ ಗ್ಲಾಸಸ್. ಇದು ಮೊಸಾಯಿಕ್ ಗ್ಲಾಸಸ್. ಇದು ಒಂದು ಮೊಸಾಕ್ ಅಕ್ರಾಲಿಕ್ ಶೀಟ್ ಅಂತ ಹೇಳಿ ಸರ್. ಇದು 1.5 ಥಿಕ್ನೆಸ್ ಬರುತ್ತೆ. ನಿಮಗೆ ಪರ್ ಪೀಸ್ 110 ರೂಪೀಸ್ ಆಗುತ್ತೆ. ಇದು 110 ರೂಪಾಯಿ ಅಷ್ಟೇ. 110 ರೂಪಾಯಿ ಅಷ್ಟೇ ಸರ್. ಅಂದ್ರೆ ಇದು ಗ್ಲಾಸ್ ಅಲ್ಲ, ಅಕ್ರಾಲಿಕ್ ಅಲ್ಲಿ ಡಿಸೈನ್ ಆಗಿರುತ್ತೆ. ಪೀಸಸ್ ಆಗಿರುತ್ತೆ. ಇದು ಗ್ಲಾಸ್ ಅಲ್ವಾ ಮೇಲ್ಗಡೆ ಇರೋದು? ಅದು ಪ್ಯೂರ್ ಗ್ಲಾಸ್ ಸರ್. ಇದು ಫೈರಿಗೆ ಹಾಕಕ್ಕೆ ಚೆನ್ನಾಗಿರುತ್ತಲ್ವಾ ಸರ್ ಇದು? ಫೈರ್. ಆಮೇಲೆ ಇದು ನಮ್ಮ ಕ್ರಾಕರಿಗೆ ಹಾಕ್ಬೋದು ಸರ್. ಹೌದು. ಓಕೆ. ಸೊ ವೀಕ್ಷಕರೇ ನೋಡಿ, ಒಂದು ಫುಲ್ ಕಿಚನ್ ಅನ್ನೇ ರೆಡಿ ಮಾಡ್ಬಿಟ್ಟಿದ್ದಾರೆ ಸರ್. ಸೊ ಇಲ್ಲೂ ಕೂಡ ಕಾಂಬಿನೇಷನ್ಸ್ ಇದೆ. ನೀವು ಇಲ್ಲಿ ಇದ್ರ ಮೇಲೂ ಹಾಕಿದ್ದೀರಲ್ಲ? ಅದ್ರ ಮೇಲೆ ಹಾಕಿದ್ದೀವಿ ಸರ್. ಅಂದ್ರೆ ಯಾರಿಗೂ ರೆಫರ್ ಮಾಡೋದು ಜಸ್ಟ್ ಆಫೀಸ್ ಡೆಮೋ ಪರ್ಪಸ್ ಮಾತ್ರ ಹಾಕಿದ್ದೀವಿ. ಅಲ್ಲಿ ಒಂದು ಗ್ಯಾರಂಟಿ ಹಾಕೊಂಡ್ರೆ ಬೆಸ್ಟ್ ಆಪ್ಷನ್. ಓಕೆ. ಈ ಕಡೆ WPVC ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಸರ್. ಅದು ಎಕ್ಸ್ಟೀರಿಯರ್ ಪ್ಯಾನಲ್ಸ್ WPVC. ನಾನು ಮೊನ್ನೆ ಒಂದು ಹೋಮ್ ಟೂರ್ ಮಾಡಿದ್ದೆ ಸರ್, ಅಲ್ಲಿ ನೋಡಿದೆ ಸರ್ ನಾನು ಇದನ್ನ. ಹೌದು ಸರ್. ಎಕ್ಸ್ಟೀರಿಯರ್ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ. ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನಿಜವಾಗ್ಲೂ ವೀಕ್ಷಕರೇ, ಇದು ತುಂಬಾನೇ ಚೆನ್ನಾಗಿರುತ್ತೆ ಎಕ್ಸ್ಟೀರಿಯರ್. ಯಾವುದೇ ಮೆಟೀರಿಯಲ್ ಕಾಂಬಿನೇಷನ್ ಮಾಡಿ ಹಾಕೊಡೋಕೆ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ. ಮೇನ್ ಕೆಲಸ ಮಾಡೋರು ಕರೆಕ್ಟ್ ಆಗಿರ್ಬೇಕು, ಸೆಲೆಕ್ಷನ್ ಮಾಡೋರು ಚೆನ್ನಾಗಿರುತ್ತೆ. ಕರೆಕ್ಟ್. ಎರಡು ಇತ್ತು ಅಂತ ಹೇಳಿದ್ರೆ ಮನೆಗೆ ಯಾವ ಲುಕ್ ಬೇಕಾದ್ರೂ ಮಾಡ್ಕೊಬಹುದು. ಇದು ಎಷ್ಟು ಸರ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಬಂದು 2,300 ಸರ್, ಪ್ಲಸ್ ಟ್ಯಾಕ್ಸ್. ಒನ್ ಪೀಸ್ 2,300 ಒಂದು ಪೀಸ್ಗೆ. ಎಷ್ಟು ಸೈಜ್ ಏನಿರುತ್ತೆ ಇದ್ರದ್ದು? 1 feet by 10 feet ಬರುತ್ತೆ ಸರ್. 1 by 10 ಬರುತ್ತೆ. ಸೂಪರ್. ಸರಿ ಸರ್, ನೆಕ್ಸ್ಟ್ ಮಟೀರಿಯಲ್. ನೆಕ್ಸ್ಟ್ ಬರೋದು ಇಲ್ಲೊಂದು 3 ಪ್ಯಾಟರ್ನ್ಸ್, ಹೊಸ ಪ್ಯಾಟರ್ನ್ಸ್ ಬಂದಿದೆ. 2 feet by 4 feet ಬರುತ್ತೆ ಸರ್. 3D ವಾಲ್ ಪ್ಯಾನಲ್ಸ್ ಅಲ್ಲ. ಇದರಲ್ಲೂ ಸಹ ನಿಮ್ಗೆ ಆಲ್ಮೋಸ್ಟ್ ಒಂದು 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 ಡಿಸೈನ್ ಕೊಡ್ತೀರಾ? ಹೌದು. 2x4 ಎಂಬೋಸ್ಡ್ ಅಲ್ಲ ಸರ್ ಇದು? ಎಂಬೋಸ್ಡ್ ಸರ್. ಸೂಪರ್. ನೆಕ್ಸ್ಟ್ ಸರ್, ಇನ್ನು ಹೊರಗಡೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಸರ್ ಒಳಗಡೆ ಇದೀವಿ. ಇಲ್ಲಿ ಏನು ವೆರೈಟೀಸ್ ಇದೆ ಸರ್? ನೆಕ್ಸ್ಟ್ ನೋಡ್ಬೋದು ನೀವು, ಮೋಲ್ಡಿಂಗ್ ಪ್ಯಾನಲ್ಸ್ ಇದೆ ಸರ್ ನಮ್ಮ ಹತ್ರ. ಸೊ ಮೋಲ್ಡಿಂಗ್ ಪ್ಯಾನಲ್ಸ್ ಅಲ್ಲಿ ಬಂದು ನಿಮಗೆ ಸ್ಟಾರ್ಟಿಂಗ್ 22 mm ಇಂದ ಅಪ್ ಟು 65 ವರೆಗೂ ಸಿಗುತ್ತೆ ಸರ್. ಎಷ್ಟು ದಪ್ಪ ಬೇಕಾದರೂ ಸಿಗುತ್ತೆ. ಹೌದು. ಚೆನ್ನಾಗಿದೆ. ಇದು ಏನು ಮಟೀರಿಯಲ್ ಸರ್ ಇದು? ಇದೆಲ್ಲ PU ಸರ್. ಇದು PU ಮೆಟೀರಿಯಲ್ಸ್ ಇದೆಲ್ಲ ಟೋಟಲಿ. ಮತ್ತೆ ಮೊಸಾಕ್ ಗ್ಲಾಸಸ್ ಇದೆ. ಇದೆಲ್ಲ ಬಂದು ಸೆಲ್ಫ್ ಅಡ್ಜಸ್ಟ್ ಮೊಸಾಕ್ ಗ್ಲಾಸಸ್ ಸರ್. ಸೈಜ್ ಗಮ್ಮಿಂಗ್ ಸಹ ಇದರಲ್ಲಿ 1 feet by 1 feet ಬರುತ್ತೆ ಸರ್. 1 by 1. ಹೌದು. ಗಮ್ಮಿಂಗ್ ಸಹ ಅದರಲ್ಲೇ ಇರುತ್ತೆ. ಇದೆಲ್ಲ ಸ್ಟಿಕ್ಕರ್ ತರ ತೆಗೆದುಬಿಟ್ಟು ನೀವು ವಾಲಿಗೆ ಅಪ್ಲೈ ಮಾಡ್ಕೊಬಹುದು ಸರ್. ಹಾಕೋಬಹುದು. ನೀವು ಅಲ್ಲಿ ಕಿಚನ್ ಅಲ್ಲಿ ಹಾಕಿದ್ರಲ್ಲ? ಕಿಚನ್ ಹಾಕಿದೀವಿ ಸರ್. ಅದೇ ಮೆಟೀರಿಯಲ್ ಇಲ್ಲಿ ಸಹ ಹಾಕಿದೀವಿ ಸರ್. ಸೊ ತೋರಿಸಿ ಸರ್ ಅದೊಂಚೂರು, ಇನ್ನೊಂದ್ಸತಿ ತೋರಿಸ್ಬಿಡೋಣ. ವೀಕ್ಷಕರೇ, ಇದು ಗ್ರೂ ಎಲ್ಲ ಗ್ಲಾಸ್ ಇದೆ. ಪ್ಯೂರ್ ಗ್ಲಾಸ್ ಮೆಟೀರಿಯಲ್ ಸರ್. ನಿಮಗೆ ಪ್ಯೂರ್ ಗ್ಲಾಸ್ ಇದೆ. ಪ್ಯೂರ್ ಗ್ಲಾಸ್ ಇದೆ ನೋಡಿ. ಇದು ಆ್ಯಕ್ಚುಲಿ ಗ್ಲಾಸು ನಿಮಗೆ ಈ ಥರ ಗ್ರೂಸ್ ಎಲ್ಲ ಇರುತ್ತೆ ಇದರಲ್ಲಿ. ಇದ್ರ ಮಲ್ಟಿ ಡಿಸೈನ್ ಸಿಗುತ್ತೆ ಸರ್. ನೋಡಿ ವೀಕ್ಷಕರೇ, ಈ ಥರ ಬೇಕಾದರೆ ಇದು ಇಲ್ಲೇ ಇದೆ ಅಲ್ಲ ಪ್ಯಾಟರ್ನ್ಸ್, ಮಲ್ಟಿ ಆಪ್ಷನ್ಸ್.
ಇದು ಕ್ರಾಕರಿ ತುಂಬಾ ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಕ್ರಾಕರಿ ಫೈರ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಸ್ಟಾಕ್ಸ್ ಅಲ್ಲ? ಇದೆಲ್ಲ ಸ್ಟಾಕ್ಸ್ ಸರ್. ಇಲ್ಲ ಲಿಮಿಟೆಡ್ ಸ್ಟಾಕ್ ಇಟ್ಟಿದೆ, ಮಿಕ್ಕಿದ್ರೆ ಸ್ಟಾಕ್ ನಮಗೆ ಗೋಡನ್ ಇದೆ. ಜಸ್ಟ್ ಟೆಂಪರ್ ಬಂದಿರ್ತಾರೆ, ಇಷ್ಟ ಆಗುತ್ತೆ ಬೇಕಾಗುತ್ತೆ 2-3 ಪೀಸ್ ಬೇಕಾದ್ರೆ ಇಲ್ಲದೆ ಕೊಟ್ಟು ಕಳಿಸ್ತೇವೆ. ಸೊ ಬಲ್ಕ್ ಬೇಕಾದ್ರೆ ಗೋಡನ್ ಇಂದ ಕೊಡ್ತೀವಿ ಸರ್. ಇದೆಲ್ಲ ಮಾರ್ಬಲ್ ಶೀಟ್ ಕಲೆಕ್ಷನ್ಸ್ ಸರ್. ಅಲ್ಲಿ ಆಚೆ ನಿಮ್ಗೆ 25 ಡಿಸೈನ್ಸ್ ಇದೆ, ಪ್ಲಸ್ ಇಲ್ಲಿ ಸಹ ಒಂದು 12-13 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಒಳಗಡೆನೇ ಇದೆ ಅಲ್ವಾ? ಮಾರ್ಬಲ್ ಶೀಟ್ಸ್ ಸ್ಟಿಕ್ಕರ್ ಅಲ್ಲಿ ಒಂಥರ ಹೈಲೈಟ್ ತುಂಬಾ ನಮ್ಮ ಹತ್ರ ಕಲರ್ಸ್ ಅವೈಲೇಬಲ್ ಇದೆ ಸರ್. ಸೊ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿ ಮಲ್ಟಿಲೇಯರ್ CNC ಕಟಿಂಗ್ ಅಂತ ಹೇಳಿ ಇದನ್ನು ಹೊಸ ಕಲರ್ಸ್ ಅಪ್ಡೇಟ್ ಆಗಿದೆ ಸರ್. ಹೊಸ ಡಿಸೈನ್ಸ್ ತುಂಬಾ ಅಪ್ಡೇಟ್ ಆಗಿದೆ. ಒಂದಿಷ್ಟು ಫೋಟೋ ಹಾಕ್ಸ್ಬಿಡೋಣ, ಇದನ್ನ ಫೋಟೋ ಹಾಕೋಣ ಸರ್. ಯಾರಾದ್ರೂ ಇಂಟ್ರೆಸ್ಟ್ ಇದೆ ಇದು ತುಂಬಾ ಆಕ್ಚುಲಿ ತುಂಬಾ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್. ಇದು ತುಂಬಾ ಮೂವಿಂಗ್ ಇದೆ ಮೆಟೀರಿಯಲ್, ನಮಗೆ ಇಷ್ಟಪಡ್ತಾ ಇದ್ದಾರೆ ಜನ, ತುಂಬಾ ಇಷ್ಟಪಡ್ತಾ ಇದ್ದಾರೆ ಸರ್. ವೀಕ್ಷಕರೇ, ಇದು ಸೀಲಿಂಗ್ ಅಲ್ಲಿ ಹಾಕಿ ನಾವು ಲೈಟ್ ನ ಪ್ರೊವಿಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ, ಪರ ಕಾಣಿಸುತ್ತೆ. ಒಳ್ಳೆ ಬಜೆಟ್ ಅಲ್ಲಿ. ಸೊ ಬಜೆಟ್ ಕಡಿಮೆ ಏನಿಲ್ಲ, ಬಜೆಟ್ ನಾವು ಮಾಡ್ಕೊಂಡಾಗ ಅದು ತಕ್ಕಂತ ಲುಕ್ ಕೊಡುತ್ತೆ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಇದೆಲ್ಲ ಬಂದು ಮಾರ್ಬಲ್ ಶೀಟ್ಸ್ ಸರ್, ನಮ್ಮ ರೆಗ್ಯುಲರ್ ಮಾರ್ಬಲ್ ಶೀಟ್ಸ್. ಸೊ ಇಂಟೀರಿಯರ್ ಪರ್ಪಸ್ ಅಲ್ಲಿ ಫ್ಲೋರಿಂಗ್ ಒಂದನ್ನ ಬಿಟ್ಟು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಸರ್. ಅಲ್ವಾ? ಫ್ಲೋರಿಗೆ ಒಂದು ಬಿಟ್ಟು ವೀಕ್ಷಕರೇ ಎಲ್ಲ ಕಡೆ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ಹಾಕಿ. ನಿಮ್ಗೆ ಯಾವುದೇ ಕಲರ್ ಬಂದಿರ್ಬೇಕು, ತುಂಬಾ ಓವರ್ ಆಗಿರ್ಬೋದು, ಡಿಜಿಟಲ್ ತುಂಬಾ ಹೆವಿ ಯಾವುದೂ ಇಲ್ಲ ಸರ್. ಎಲ್ಲ ನ್ಯಾಚುರಲ್ ಕಲರ್ಸ್ ಇದೆ. ನೀವು ಎಷ್ಟಲ್ಲಿ ಬೇಕಾದ್ರೂ ಮನೇಲಿ ಹಾಕೊಂಡ್ರೆ ನಿಮಗೆ ಬೋರ್ ಆಗಲ್ಲ ಕಲರ್ಸ್. ಇದು ರೇಟ್ ಎಷ್ಟಾಗುತ್ತೆ? ಇದೆ ಸರ್. ಸರ್ ಇದು ಬಂದು ಸ್ಟಾರ್ಟಿಂಗ್ ನಿಮಗೆ 3 mm ಥಿಕ್ನೆಸ್ ಬರುತ್ತೆ. ಇದರಲ್ಲಿ 1.5 ಬರುತ್ತೆ, 3 mm ಬರುತ್ತೆ. ಸೊ 3 mm ಶೀಟ್ ಆದ್ರೆ ನಿಮಗೆ 2400 ರೂಪೀಸ್ ಆಗುತ್ತೆ ಸರ್. ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳ್ಬೇಕು ಸರ್. ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂದ್ರೆ 1.5 ಇಂದ ಹಿಡಿದು 3 mm ವರೆಗೂ. ಸೊ 60 ರೂಪೀಸ್ ಇಂದ ಅಪ್ ಟು ನಿಮಗೆ 90 ರೂಪೀಸ್ ವರೆಗೂ ಆಗುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್. ರೂಪಾಯಿ ಶುರು ಅಲ್ವಾ? ಥಿಕ್ನೆಸ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. 60 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಹಿಡಿದು 90 ರೂಪಾಯಿವರೆಗೂ ಸಿಗುತ್ತೆ ನಿಮಗೆ. ಸೊ ಡಿಪೆಂಡ್ಸ್ ನೀವು ಯಾವ ಮೆಟೀರಿಯಲ್ ಚೂಸ್ ಮಾಡ್ತೀರಾ, ಥಿಕ್ನೆಸ್ ಯಾವ ಚೂಸ್ ಮಾಡ್ತೀರಾ. ಸೊ ನಾರ್ಮಲ್ HD ನ ಡಿಜಿಟಲ್, ಸೊ ಅದ್ರ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ ಸರ್. ಓಕೆ ಸರ್, ಇವಾಗ ನೀವು ಮಟೀರಿಯಲ್ ಮಾತ್ರ ಸಪ್ಲೈ ಮಾಡ್ತೀರಾ ಅಥವಾ ಇದನ್ನ ಇನ್ಸ್ಟಾಲೇಷನ್ ಕೂಡ ಮಾಡ್ತೀರಾ? ಮಾರ್ಬಲ್ ಶೀಟ್ ಯಾವ ತಗೊಂಡ್ರು ಕಂಪ್ಲೀಟ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸರ್. ಸರಿ, ವಿತ್ 10 years ವಾರಂಟಿ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಸೊ ಬೇರೆ ಬಾಯಿ ಮಾತಲ್ಲಿ ಹೇಳೋದಕ್ಕೆ ನಾವೇ ವರ್ಕ್ ಮಾಡಿಕೊಟ್ಟು ನಾವೇ 10 years ವಾರಂಟಿ ಸಹ ಕೊಡ್ತಾ ಇದೀವಿ ಸರ್. ಕಂಪ್ಲೀಟ್ಲಿ 3 mm ಮೆಟೀರಿಯಲ್ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಶಿಪ್ಪಿಂಗ್ ಎಲ್ಲೆಲ್ಲವರೆಗೆ ಶಿಪ್ಪಿಂಗ್ ಮಾಡ್ಕೊಡ್ತೀರಾ ಸರ್? ನಮ್ಮ ಮೆಟೀರಿಯಲ್ ಬೆಂಗಳೂರು ಮಾತ್ರ ಸಪ್ಲೈ ಮಾಡ್ತಾ ಇದೀವಿ. ಓನ್ಲಿ ಸೊ ಬೆಂಗಳೂರು. ವರ್ಕ್ ಬೇಕು ಅಂದಾಗ ಲೋಕಲ್ ಬೆಂಗಳೂರು ಮಾತ್ರ ಮಾಡ್ತಾ ಇದೀವಿ. ಸೊ ಮಾರ್ಬಲ್ ಶೀಟ್ ಬಿಟ್ಟು ಬೇರೆ ಮೆಟೀರಿಯಲ್ ಏನಾದ್ರು ಬೇಕು ಅಂದಾಗ ಎಲ್ಲಿ ಬೇಕು ಆಲ್ ಓವರ್ ಇಂಡಿಯಾ ಕಳ್ಸಿಕೊಡ್ತೀವಿ ಸರ್. ಇವೆಲ್ಲ ಆಲ್ ಓವರ್ ಇಂಡಿಯಾ ಹೋಗುತ್ತೆ ಸರ್. ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಳ್ಸಿಕೊಡ್ತೀವಿ ಸರ್. ಅಂದ್ರೆ ಇದೆಲ್ಲ ಮಿನಿಮಮ್ ಶೀಟ್ಸ್ ಪರ್ಚೇಸ್ ಮಾಡಬೇಕು ಸರ್. 5 ಶೀಟ್ಸ್ ಅಲ್ಲಿ 10 ಶೀಟ್ಸ್ ನ ಪರ್ಚೇಸ್ ಮಾಡಬೇಕು. ಈಗ 1-2 ಶೀಟ್ ಪರ್ಚೇಸ್ ಮಾಡಿದಾಗ ಟ್ರಾನ್ಸ್ಪೋರ್ಟ್ ಎಲ್ಲ ಹಾಕೋದಕ್ಕೆ ಅವ್ರಿಗೂ ಲಾಸ್ ಆಗುತ್ತೆ, ಪ್ಲಸ್ ನಮಗೂ ಪ್ಯಾಕಿಂಗ್ ಚಾರ್ಜಸ್ ಎಲ್ಲ. ಬಟ್ ಪ್ಯಾಕಿಂಗ್ ಅಲ್ಲಿ ಮಾಡೋದು ಸಹ ಟ್ರಾನ್ಸ್ಪೋರ್ಟ್ ಅಲ್ಲಿ ಸೇಫ್ ಆಗಿ ಹೋಗಲ್ಲ, ಇದು ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜಸ್ ಆಗುತ್ತೆ ಸರ್. ಸೊ 5 to 10 ಶೀಟ್ಸ್ ತಗೊಂಡಾಗ ಟೋಟಲಿ ಪ್ಯಾಕೇಜ್ ಆದಾಗ ನಿಮಗೆ ಚಾನ್ಸಸ್ ಇಲ್ಲ, ಜನರಿಗೆ ಏನೂ ಇಲ್ಲ ಸರ್. ಹೌದು, ಕಮ್ಮಿ ರೇಟಲ್ಲಿ ಬೇರೆ ಕೊಡ್ತಾ ಇದ್ದೀರಾ? ಹೌದು ಸರ್. ಜನರಿಗೆ ಆರಾಮಾಗಿ 999 ಸಿಕ್ಬಿಡುತ್ತೆ. ಹಾಂ ಸರ್. 999 ನಮ್ಮ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ಟೋಟಲ್ ಬಲ್ಕ್ ಪರ್ಚೇಸ್ ಮಾಡಬೇಕು ಅಂದ್ರೆ ಒಂದು ಬಾಕ್ಸ್ ನ ಫುಲ್ ಪರ್ಚೇಸ್ ಮಾಡಬೇಕು. ಒಂದು ಬಾಕ್ಸ್ ಅಲ್ಲಿ 4 ಅಡಿಗೆ 10 ಅಡಿ ಒಂದು ಶೀಟ್ 10 ಶೀಟ್ ಬರುತ್ತೆ ಸರ್. 10 ಶೀಟ್ ಬರುತ್ತೆ. 999 ಅಂದಾಗ 10,000 ರೂಪೀಸ್ ಒಂದು ಬಾಕ್ಸ್ ನ ಟೋಟಲ್ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್. ಈಗ ಯಾರಾದ್ರೂ ನಮ್ಮ ವೀಕ್ಷಕರೇ ಬೇಡ ನಮಗೆ ಒಂದು 5 ಕಳಿಸಿ ಸರ್ ಅಂದ್ರೆ ಕಳಿಸ್ತೀರಾ? ಕಳಿಸ್ಕೊಡ್ತೀವಿ ಸರ್. 5 ಪೀಸಸ್ ಮಿನಿಮಮ್ ಕೊಡ್ತೀವಿ. ಸೂಪರ್ 5-10 ಆ ಥರ ಕೊಡ್ತೀವಿ ಸರ್. ಸೂಪರ್ ಸರ್. ಸರ್ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್ ನಮ್ದು KR ಅವಲಹಳ್ಳಿ ಸರ್. ಅವಲಹಳ್ಳಿ. ಸೊ ಅವಲಹಳ್ಳಿ ಟುವರ್ಡ್ಸ್ ಈಸ್ಟ್ ಪಾಯಿಂಟ್ ಕಾಲೇಜು NPS ಸ್ಕೂಲ್ ಪಕ್ಕದಲ್ಲ ಇದೆ. NPS ಸ್ಕೂಲ್ ಪಕ್ಕದ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಆಪೋಸಿಟ್ ಫಸ್ಟ್ ಫ್ಲೋರ್ ನಮ್ದು ಆಫೀಸ್ ಇದೆ ಸರ್. ಮತ್ತೆ ಲಾಸ್ಟ್ ಟೈಮ್ ನೋಡಿ ಸರ್ ಆವಾಗ ಆಫೀಸ್ ಓಪನ್ ಮಾಡಿದ್ರಲ್ವಾ, ಆಗ ನೀವು ಬಂದು ಫಸ್ಟ್ ವಿಡಿಯೋ ಮಾಡಿದಾಗಲೂ ಒಂದು ನಾವು ವಾಟರ್ ಟೆಸ್ಟಿಂಗ್ ಅಂತ ಮೆಟೀರಿಯಲ್ ಇಟ್ಟಿದ್ದೀವಿ ಸರ್. ರೆಗ್ಯುಲರ್ ಬಂದಾಗ ನಾವು ಯಾವುದೇ ಎಲ್ಲ ವಿಡಿಯೋದಲ್ಲೂ ಆ ಮೆಟೀರಿಯಲ್ ತೋರಿಸ್ತಾ ಇದೀವಿ. ನೀವು ಇದುವರೆಗೂ ಆ ಮೆಟೀರಿಯಲ್ ನೋಡಬಹುದು ಸರ್. ಅಲ್ಲೇ ಇಟ್ಟಿದೀವಿ ಸರ್. ಲಾಸ್ಟ್ ಟೈಮ್ ವಾಸ್ ಅಲ್ಲಿ ಇತ್ತು, ಸೊ ವಾಸ್ ಹೊಡೆದೈತು ಅನ್ನೋ ಕಾರಣಕ್ಕೆ ಅಕ್ವೇರಿಯಂ ಅಲ್ಲಿ ಇಟ್ಟಿದೀವಿ. ನಿಮ್ಗೆ ಮೆಟೀರಿಯಲ್ ಅಂತೂ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಸರ್. ನೋಡಿ ವೀಕ್ಷಕರೇ, ಅದರಲ್ಲಿ ಇದೆ ಮಾತ್ರ ಇಲ್ಲ. ಇದು UV ಮಾರ್ಬಲ್ ಶೀಟ್ ಇವ್ರದ್ದು ಇಲ್ಲೇ ಇದೆ ನೋಡಿ. ಇದೇ ಮಾರ್ಬಲ್ ಶೀಟ್ ಇಲ್ಲಿದೆ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ ಸರ್. ಡೇಟ್ ಏನಿದು 6/11/2021 ಸರ್. 4 ವರ್ಷ ಆಯ್ತು. 4 ವರ್ಷ ಆಯ್ತು ಸರ್. ಆಲ್ಮೋಸ್ಟ್ ಪರವಾಗಿಲ್ಲ. 4 ವರ್ಷ ನೀರಲ್ಲೇ ಇದೆ. ಅದ್ರ ಮೇಲೆ ಪಾಚಿ ಕಟ್ಟಿದ್ರೆ ಬಿಟ್ರೆ ಮೆಟಲ್ ಏನೂ ಆಗಿಲ್ಲ. ಏನೂ ಆಗಿಲ್ವ ಇದಕ್ಕೆ? ಇದೇನೆ ಪ್ರೂಫ್. ಕೆಲವರು ಡೌಟ್ ಇರ್ಬೋದು ಸರ್, ಯಾವ್ದೋ ರೀಸೆಂಟ್ ಆಗಿ ಮೆಟೀರಿಯಲ್ ಇಟ್ಟಿದ್ದಾರೆ ಅನ್ನೋರ್ಗ ಡೌಟ್ಗೋಸ್ಕರ ನಮ್ದು ಹಳೆ ವಿಡಿಯೋಸ್ ತೊಗೊಳ್ಳಿ. ಅವರು ಏನ್ ಪ್ಯಾಕಿಂಗ್ ಇದೆಯೋ ಏನ್ ಮೆಟೀರಿಯಲ್ ಅದೇ ಮೆಟೀರಿಯಲ್ ಇಟ್ಟಿದೀವಿ ಸರ್. ನೀವು ಇದನ್ನ ಹಳೆ ವಿಡಿಯೋದಲ್ಲೂ ನೋಡಬಹುದು. ಸೇಮ್ ಮಟೀರಿಯಲ್ ಸೇಮ್ ಹಿಂಗ್ ಹಚ್ಚಿಟ್ಟಿರೋದು ಹಂಗೆ ಇದೆ ಸರ್. ಹೌದೌದು. ಇಷ್ಟು ವಾಟರ್ ಪ್ರೂಫ್ ಸರ್ ಇದು? ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ, ತೊಂದರೆ ಇಲ್ಲ ಅಂತ. ಸರ್ ನಮ್ಮ ಇಶಿಕಾ ಅನ್ನೋ ಬ್ರಾಂಡ್ ಯಾವ ರೀತಿ ನಿಮ್ಗೆ ಒರಿಜಿನಲ್ ಇದೆ ಅಂತ ಹೇಳಿದ್ರೆ ಔಟ್ಸೈಡ್ ಮಾರ್ಕೆಟ್ 100 ಕಂಪ್ನಿ ಬಂದು ನಮ್ಮ ಇಶಿಕಾ ಕಂಪ್ನಿ ಬೀಟ್ ಮಾಡಕ್ ಆಗಲ್ಲ ಸರ್. ಅಷ್ಟು ನಾವು ವಾರಂಟಿ ಗ್ಯಾರಂಟಿ ಮೆಟೀರಿಯಲ್ ಕ್ವಾಲಿಟಿ 100% ನಾವು ಕೊಡ್ತೀವಿ ಸರ್. ನಮ್ದು ISO ಸರ್ಟಿಫೈಡ್ ಕಂಪ್ನಿ ಸರ್. ಮಾರ್ಬಲ್ ಶೀಟ್ಸ್ ಅಲ್ಲಿ ಇಂಪೋರ್ಟ್ ಅಲ್ಲಿ ISO ಸರ್ಟಿಫೈಡ್ ಆಗಿದೆ. ₹1 ಕಮ್ಮಿ ಕೊಡಬಹುದು, ನಿಮ್ ಕ್ವಾಲಿಟಿ ಮ್ಯಾಚ್ ಮಾಡಕ್ ಆಗಲ್ಲ ಸರ್. ಈಗ ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಕಡಿಮೆ ಸಿಗಬಹುದು ಸರ್, ಇಲ್ಲ ಅಂತ ಹೇಳಿಲ್ಲ. ಮೆಟೀರಿಯಲ್ ಅಂದ್ಮೇಲೆ ಕಡಿಮೆನೇ ಸಿಗುತ್ತೆ, ಜಾಸ್ತಿನೇ ಸಿಗುತ್ತೆ. ಈಗ ಮೆಟೀರಿಯಲ್ ಏನ್ ಮಾಡ್ತಾರೆ, ಕ್ವಾಲಿಟಿಲಿ ಕಡಿಮೆ ಮಾಡಿ ಪ್ರೈಸ್ ಕಡಿಮೆ ಕೊಡ್ಬೋದು, ಇಲ್ಲ ಜಾಸ್ತಿ ಮಾಡಿ ಪ್ರೈಸ್ ಜಾಸ್ತಿಗೂ ಕೊಡ್ಬೋದು. ಬಟ್ ನಮ್ದು
ನೀವು ಕೊಡೋ ಪ್ರೈಸ್ಗೆ ವರ್ತಬಲ್ ಇದೆ ಸರ್, ವರ್ತ್ ಅಂತೀರಾ? ವರ್ತಬಲ್ ಇದೆ. ಪ್ಲಸ್ ನಾವೇ ವರ್ಕ್ ಮಾಡ್ಕೊಡೋದ್ರಿಂದ ನಾಳೆ ದಿನ ಏನೇ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಮ ಡೈರೆಕ್ಟ್ ಬಂದು ಕೇಳ್ಬೋದು, ನಾವು ಮಾಡ್ಕೊಡ್ತೀವಿ. ಕೊಡ್ತೀರಲ್ವಾ? ಕೊಡ್ತೀವಿ ಸರ್. ಸೂಪರ್ ಸರ್. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಮೆಟೀರಿಯಲ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಕ್ಷಕರೇ.